ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತ್ತೀಚಿನ ದಿನಗಳಲ್ಲಿ ಅಥವಾ ಈಗಿನ ಕಾಲದಲ್ಲಿ ಅತಿ ಹೆಚ್ಚಾಗಿ ಯುವಕರು ವಿದೇಶಕ್ಕೆ ಮಾರು ಹೋಗ್ತಿದ್ದಾರೆ. ಪ್ರಮುಖವಾಗಿ ಏನು ಕಾರಣ ಇರಬಹುದು ಅಂತೇಳಿ ಅಂದರೆ ಈ ವಲಸಿಗರ ಸಂಖ್ಯೆ ಹೆಚ್ಚಳ ಆಗ್ತಾನೇ ಇದೆ. ಸೊ ಈ ವರದಿಯನ್ನು ನೋಡ್ತಾ ಇದ್ರೆ 5 ರಿಂದ 6 ಲಕ್ಷ ಜನ ವಿದೇಶಕ್ಕೆ ಮಾರು ಹೋಗಿದ್ದಾರೆ, ಅಂದರೆ ವಿದೇಶಕ್ಕೆ ಪಲಾಯನ ಮಾಡಿದ್ದಾರೆ. ಪ್ರಮುಖವಾಗಿ ಕಾರಣ ಏನು ಅಂದರೆ ನಮ್ಮ ದೇಶದ ಬಗ್ಗೆ ಅಥವಾ ನಮ್ಮ ದೇಶದ ಪ್ರೇಮಕ್ಕಿಂತ ಬೇರೆ ದೇಶದ ಬಗ್ಗೆ ವ್ಯಾಮೋಹ ಜಾಸ್ತಿ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿನ ಸಂಸ್ಕೃತಿ ಆಗಿರ್ಬೋದು ಅಥವಾ ಆರ್ಥಿಕತೆ, ಶಿಕ್ಷಣದ ಬಗ್ಗೆ ಏನಾದರೂ ಬೇಸರ ಇದೆಯಾ, ಯಾವ ಕಾರಣಕ್ಕಾಗಿ ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ ಫಾರಿನ್ ವ್ಯಾಮೋಹ ಬ್ರೇನ್ ಡ್ರೇನ್ ಏನು. ಪ್ರಮುಖವಾಗಿ ನಮ್ಮ ಭಾರತೀಯರು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ. ಅಂದರೆ ಅಭಿವೃದ್ಧಿ ಹೊಂದಿರುವಂಥ ದೇಶಗಳಿಗೆ ಇವರು ಪಲಾಯನವನ್ನು ಮಾಡ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಅಂತೇಳಿ, ಅಂದರೆ ಇಲ್ಲಿ ಏನು ಕೊರತೆ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಇಲ್ಲಿ 5.6 ಲಕ್ಷ ಭಾರತೀಯರು ಶ್ರೀಮಂತ ದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ. ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಮತ್ತು ಕೆನಡಾ ದೇಶಗಳಿಗೆ ವಲಸೆ ಹೋಗುವವರ ಸಂಖ್ಯೆ ಜಾಸ್ತಿ ಇದೆ. 5,60,000 ಮಂದಿ ಸಮೃದ್ಧ ದೇಶಕ್ಕೆ ವಲಸೆ ಹೋಗ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ. ಭಾರತೀಯರೇ ಹೆಚ್ಚು OECD ದೇಶಗಳ ಹೊಸ ವಲಸೆಗಾರರು ಆಗ್ತಿದ್ದಾರೆ ಯಾಕೆ ಅನ್ನುವಂಥದ್ದು. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗಾಗಿ ಪೌರತ್ವವನ್ನು ಕೂಡ ಪಡೀತಾ ಇದ್ದಾರೆ. ಸೊ ಅದ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಅದು ಯಾವ ರೀತಿಯಾಗಿರುತ್ತೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಪ್ರತಿ ವರ್ಷವೂ ಕೂಡ 25ರಷ್ಟು ಅಧಿಕ ವಲಸೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೊಸ ವಲಸೆಗಾರರ ಪೈಕಿ ಭಾರತೀಯರ ಪಾಲು 6.4%. ಸೊ ಚೀನಾ ಅಂತ ಬಂದಾಗ 2ನೇ ಸ್ಥಾನದಲ್ಲಿ ಬರುತ್ತೆ, 3.8 ಅಂತ ಈಗಾಗಲೇ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಕೊಟ್ಟಿರುವಂಥ ಮಾಹಿತಿ. ಎಲ್ಲ ಅಂಶವನ್ನು ನೋಡಿದಾಗ ಇಲ್ಲಿ ಭಾರತೀಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆ. ಅಂದರೆ ನಮ್ಮ ದೇಶದ ಬಗ್ಗೆ ನಮಗೆ ಗೌರವ ಇಲ್ಲ ಅಂತ ಹೇಳಿದಾಗ ಬೇರೆಯವರು ನಮಗೆ ಹೇಗೆ ಗೌರವ ಕೊಡಲಿಕ್ಕೆ ಸಾಧ್ಯ, ಯಾಕೆ ಇಷ್ಟು ಜನರಿಗೆ ಅರ್ಥ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ. ಸೊ ಕೆಲವೊಂದಿಷ್ಟು ಕಾರಣಗಳು ಇರ್ತಾವೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪ್ರಮುಖವಾಗಿ ಉದ್ಯಮಿ ಆಗಿರುವಂಥ ಪ್ರಿಯಾ ರೇಷ್ಮಾ ಮಿಂಟು ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ಈ ವರದಿಯನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. 5 ರಿಂದ 6 ಲಕ್ಷ ಜನ ಈ ರೀತಿಯಾಗಿ ವಲಸೆ ಹೋಗ್ತಾರೆ ಅಂತ ಹೇಳಿದಾಗ ನಮ್ಮ ದೇಶದ ಪರಿಸ್ಥಿತಿ ಏನು ಅಂತ ಏನು ಹೇಳ್ತೀರಿ ಈ ವ್ಯಾಮೋಹದ ಬಗ್ಗೆ? ಈ ವಲಸೆ ಹೋಗೋಕ್ಕೆ 3 ಕಾರಣಗಳು. ಒಂದು ಅವರು ನಾಲೆಜ್ನ ಹೆಚ್ಚಿಸ್ಕೊಳ್ಳೋಕ್ಕಿರ್ಬೋದು. ಎರಡನೇದು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗ್ಬೋದು ಅವ್ರಿಗೆ, ಅಂದರೆ UK US ಆ ಒಂದು ಎಕ್ಸ್ಪೋಜರ್ ಸಿಗ್ಬೋದು. ಮೂರನೇದು ಡೈವರ್ಸಿಫೈಡ್ ಕಲ್ಚರ್ಸ್, ಅಂದರೆ ಅನೇಕ ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ, ಅವ್ರದ್ದು ಕಲ್ಚರ್ಗಳನ್ನ ತಿಳ್ಕೊಳ್ಳೋ ಅಂಥ ರೀತಿ, ಅವರ ಜೀವನ ಶೈಲಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ರೀತಿ, ಈ ಒಂದು ಕಾರಣಕ್ಕೂ ಅವ್ರು ಹೋಗ್ತಾರೆ. ನಾಲ್ಕನೇದು ಏನಂತ ಹೇಳ್ಬೋದು ಅಂದರೆ, ಈಗ ಇಮಿಗ್ರೇಷನ್ ಅಂದರೆ ಅಲ್ಲಿ ಹೋದ್ಮೇಲೆ ಒಂದು ಮುಗಿದ ಮೇಲೆ ಅವ್ರಿಗೊಂದು ವರ್ಕಿಂಗ್ ವೀಸಾ ಅಂತ 1-2 ಇಯರ್ಸ್ ಕೊಡ್ತಾರೆ. ತದನಂತರ ಅಲ್ಲೇನಾದ್ರು ಸೆಟ್ಲ್ ಆಗ್ಬೋದೇನಪ್ಪ, ತದನಂತರ ಸಿಟಿಸನ್ಶಿಪ್ ತಗೋಬೋದೇನಪ್ಪ, ಆ ಒಂದು ಯೋಚನೆಯಲ್ಲೂ ಅವ್ರು ಹೋಗ್ತಾರೆ. ಈ 4 ಕಾರಣಗಳು ಮುಖ್ಯವಾಗಿ ಅಂತ ಹೇಳ್ಬೋದು. ಮೇಡಮ್, ನಿಮ್ಮ ಪ್ರಕಾರ ಈ ಯಾಕೆ ಅನ್ಸುತ್ತೆ ಅಂದರೆ ವಿದೇಶಕ್ಕೆ ಹೋದ್ರೇ ಸೆಟ್ಲ್ ಆಗ್ಬೋದು ಅನ್ನೋಂಥ ಮನಸ್ಥಿತಿ ಇರುತ್ತೆ, ಜೊತೆಗೆ ಒಳ್ಳೆ ರೆಸ್ಪೆಕ್ಟ್ ಸಿಗ್ಬೋದು ಅನ್ನುವಂಥ ಕಾರಣ ಕೂಡ ಇರ್ಬೋದು. ಬಟ್ ನಿಮ್ಮ ಅನಿಸಿಕೆ ಯಾಕೆ ಈ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ? ನನ್ನ ಪ್ರಕಾರ ಏನು ಅಂದರೆ, ಇಲ್ಲಿಂದ ಅವರು ಫಾರಿನ್ ಕಂಟ್ರೀಸಿಗೆ ಹೋದರೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು. ಅಂದರೆ ಇಲ್ಲಿ ಅವ್ರಿಗೆ ಏನು ಸಿಗಲ್ಲ ಅಂದರೆ ಅವರು ಅನ್ಕೋತಾರೆ ಇಲ್ಲಿ ಸಿಗ್ಲಿಕ್ಕಿಲ್ಲ, ಇಲ್ಲಿ ಕಷ್ಟಗಳು ಜಾಸ್ತಿ ಇದ್ದಾವೆ. ಅದೇ ನಾವು ಫಾರಿನ್ಗೆ ಹೋದರೆ ಅಲ್ಲಿ ನಮಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ, ಒಳ್ಳೆ ಸ್ಟ್ಯಾಂಡರ್ಡ್ ಲೈಫ್ ಸಿಗುತ್ತೆ, ಆಮೇಲೆ ಅಲ್ಲೇ ಸೆಟ್ಲ್ ಆಗ್ಬೋದು ನಮಗೆ. ಆಮೇಲೆ
ಕಂಪ್ಯಾರಿಸನ್ ಮಾಡ್ತಾರೆ ನಮ್ಮ ದೇಶ ಆಮೇಲೆ ಫಾರಿನ್ ದೇಶ. ಓಕೆ, ಅಂದರೆ ಅವರು ನೋಡಿರ್ತಾರಲ್ವ. ಈಗ ತುಂಬ ಯೂಟ್ಯೂಬಲ್ಲಿ ನಾವು ತುಂಬ ವೀಡಿಯೋಸ್ ನೋಡ್ತೀವಿ, ವ್ಲಾಗ್ಸ್ ನೋಡ್ತೀವಿ, ಅಲ್ಲಿಯ ಲೈಫ್ ಸ್ಟೈಲ್ ಎಲ್ಲರೂ ಹಾಕಿರ್ತಾರೆ. ನಾನು US ಬಂದೆ, UK ಬಂದೆ, ಅವರ ವ್ಲಾಗ್ಸ್, ಅವರ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ನಮ್ಮ ಲೈಫ್ ಹಿಂಗಿದೆ. ಇಲ್ಲಿ ಇರೋರು ಏನು ಅಲ್ಲಿ ಹೋದರೆ ಸ್ವರ್ಗ ಅಂತ ಅಂದ್ಕೊಂಡು ಸೊ ಇಲ್ಲಿಂದ ಅವರು ಅಲ್ಲಿಗೆ ಮೈಗ್ರೇಟ್ ಆಗ್ತಾರೆ. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಕೆಲವೊಮ್ಮೆ ಕೆಲಸದ ಮೇಲೆ ಕೆಲವರು ಹೋಗ್ತಾರೆ, ಎಲ್ರಿಗೂ ಅದರ ಮೇಲೆ ಹೋಗೋಕ್ಕಾಗಲ್ಲ. ಸೊ ಕೆಲವರು ಫಸ್ಟ್ ಸ್ಟೂಡೆಂಟ್ಸ್ ಬಂದಾಗ ಆಫ್ಟರ್ 18 ಇಯರ್ಸ್ ಅವ್ರು ಏನು ಮಾಡ್ತಾರೆ, ಫಸ್ಟ್ ಸ್ಟೂಡೆಂಟ್ ವೀಸಾ ತೊಗೊಂಡ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಅವರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಎಜುಕೇಷನ್, ಬರೀ ಇವಾಗ ಎಜುಕೇಷನ್ ಮಾತ್ರ ಆಗಲ್ಲ, ಅಲ್ಲಿ ಹೋದ್ಮೇಲೆ ಅದಕ್ಕೆ ತಕ್ಕ ಅವ್ರಿಗೆ ದುಡ್ಡು ಬೇಕು. ಅಲ್ಲಿ ಏನು ಮಾಡಬೇಕು, ಅವರು ಕೆಲಸ ಮಾಡಬೇಕು. ಇನಿಷಿಯಲ್ ಫೇಸಲ್ಲಿ ಅವ್ರಿಗೆ ಗೊತ್ತಿರಲ್ಲ. ಅವ್ರೇನು ಅಂದ್ಕೊಂಡೆ, ಇಂಡಿಯಾದಲ್ಲಿ ಇವಾಗ ಇಲ್ಲಿ ಇಂಡಿಯನ್ ಪೇರೆಂಟ್ಸ್ ಅಂಟಿಲ್ ಅವರು 18, 20, 23 ಆಗೋರಿಗೆ ಪೇರೆಂಟ್ಸ್ ಪುಷ್ ಮಾಡ್ತಾರೆ, ಎಜುಕೇಷನ್ಗೆ ದುಡ್ಡು ಕೊಡ್ತಾರೆ. ಸೊ ಅದೆಲ್ಲ ಇದ್ದಾಗ ಅವರು ಸಡನ್ನಾಗಿ ಅಲ್ಲಿಗೆ ಹೋಗ್ತಾರೆ. ಇಲ್ಲ, ಅಲ್ಲಿ ಹೋದರೆ ನನ್ನ ಲೈಫ್ ಇಲ್ಲಿಗಿಂತ ಬೆಟರ್, ನಾನು ಬೇರೆ ಕಂಟ್ರೀಸ್ ನೋಡ್ಬೋದು, ಮೇಯ್ನಾಗಿ ಟ್ರಾವೆಲ್ ಮಾಡ್ಬೋದು, ಬೇರೆ ಕಂಟ್ರೀಸನ್ನು ನೋಡ್ಬೋದು. ಸೊ ಹಾಗಾಗಿ ಅವ್ರೇನು ಅನ್ಕೋತಾರೆ, ಅಲ್ಲಿ ಹೋದರೆ ನನ್ನ ಲೈಫ್ ಬೆಟರ್ ಆಗುತ್ತೆ ಅಂತ ಆ ಆಸೆಗಳಿಂದ ಹೋಗ್ತಾರೆ. ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ಪೋಷಕರು ಏನಂದರೆ ನಮಗೇನು ಸಿಕ್ಕಿಲ್ಲ, ನಮ್ಮ ಮಕ್ಕಳಿಗೆ ಅದು ಸಿಗಲಿ, ಅಡ್ವಾನ್ಸ್ ಆಗಿ ಸಿಗಲಿ ಅಂತ ನಮ್ಮ ಪೋಷಕರು ಏನು ಮಾಡ್ತಾರೆ, ಮಕ್ಕಳಿಗೆ ಅವ್ರ ಮೈಂಡಿಗೆ ಹಾಕ್ತಾರೆ, ನೋಡಪ್ಪ ನೀನು ಚೆನ್ನಾಗಿ ಇಲ್ಲಿ ಓದು, ಒಳ್ಳೆ ಮಾರ್ಕ್ಸ್ ಗಳಿಸು, ಅಲ್ಲಿಂದ ನಿನಗೆ ಒಳ್ಳೆ ಮಾರ್ಕ್ಸ್ ಇದ್ದರೆ ನಿನಗೆ ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೋದು ಅಂತ ನಾವು ಪೋಷಕರೇ ಒಂದು ರೀತಿಯ ತಪ್ಪು ಮಾಡ್ತೀವಿ. ನನ್ನ ಪ್ರಕಾರ ಅದು ಪೋಷಕರು ಮಾಡುವ ತಪ್ಪು ಅಂತ ಅನಿಸುತ್ತೆ. ನಂದು ಏನು ನಂದು ಸಜೆಷನ್ ಅಂದರೆ, ಹೋಗಲಿ, ಎಜುಕೇಷನ್ ಮಾಡಲಿ, ಬರಲಿ. ಅಂದರೆ ಯಾಕೆಂದರೆ ನಮ್ಮ ಇಂಡಿಯನ್ ಬ್ರೈನ್ ಆಲ್ವೇಸ್ ಇಟ್ಸ್ ಏನೋ ವೆರಿ ಇಂಟೆಲಿಜೆಂಟ್ ಬ್ರೈನ್ ಅಂತ ಹೇಳ್ಬೋದು. ಸೊ ನಾವು ಅಲ್ಲಿ ಹೋಗ್ತೀವಿ, ಸುಮ್ಮನೆ ಧರ್ಮಕ್ಕೆ ಏನೂ ಆಗಲ್ಲ, ಅಲ್ಲಿ ನಾವು ಪೇ ಮಾಡ್ತೀವಿ, ಅಲ್ಲಿ ಫೀಸ್ ಕಟ್ತೀವಿ, ಓದಲಿ, ವಾಪಸ್ ಬಂದು ಅವರು ಇಂಡಿಯಾದಲ್ಲಿ ಅದನ್ನು ಏನವರು ಓದಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಾದರೆ ಅದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಏಕೆಂದರೆ ನಾನು ಒಂದು ಅರೌಂಡ್ 4 ಇಯರ್ಸ್ ಅಮೇರಿಕಾದಲ್ಲಿ ಇದ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ನೋಡಿದ್ದೀನಿ, ಅಲ್ಲಿಯ ಲೈಫ್ ಸ್ಟೈಲ್ ನೋಡಿದ್ದೀನಿ, ಜನ ಹೆಂಗಿರ್ತಾರೆ, ಯಾವ ರೀತಿ ಇರ್ತಾರೆ, ಇಲ್ಲಿಂದ ಸ್ಟೂಡೆಂಟ್ಸ್ ಬಂದು ಹಿಂಗೆ ಅಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿ ನೋಡೋದಾದರೆ, ಈಗ ಮಾಸ್ಟರ್ ಡಿಗ್ರಿ ಮಾಡೋರು ಅವರು ಎಜುಕೇಷನ್ ಬಿಟ್ಟು ಬೇರೆ ಏನು ಕೆಲಸನೇ ಮಾಡಲ್ಲ. ಏಕೆಂದರೆ ಅವರಿಗೆ ಅದು ಒಂಥರ, ಇಲ್ಲ ನಾನು ಏನಕ್ಕೆ ಕೆಲಸ ಮಾಡಲಿ. ಆದರೆ ಅವರು ಫಾರಿನ್ ಕಂಟ್ರಿಗೆ ಹೋದರೆ ಆಪ್ಷನ್ಸ್ ಇರಲ್ಲ, ಯಾಕೆಂದರೆ ಖರ್ಚು ಜಾಸ್ತಿ ಇರುತ್ತೆ. ಅವರು ಕೆಲಸ ಮಾಡಿಕೊಂಡೇ ಅಲ್ಲಿ ಜೀವನ ನಡೆಸಲೇಬೇಕಾಗುತ್ತೆ. ಒಂದು ಕಡೆಯಿಂದ ಅವರ ಕೆಲಸ ಆಗುತ್ತೆ, ಇನ್ನೊಂದು ಕಡೆಯಿಂದ ಎಜುಕೇಷನ್, ಆ ಥರ ಹೋಗ್ತಾ ಇರುತ್ತೆ. ಸೊ ಈ ಥರ ನನ್ನ ಅನಿಸಿಕೆ, ಹೋಗೋದು ತಪ್ಪಲ್ಲ, ಆದರೆ ಹೋಗಿ ಕಲ್ತು ಬಿಟ್ಟು ವಾಪಸ್ ಬಂದು ನಮ್ಮ ದೇಶಕ್ಕೆ ಹೌದು ವಾಪಸ್ ಕೊಡಬೇಕು ಅಂತ ನಂದು ವಿಚಾರ. ಅಂದರೆ ಸರ್, ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಮ್ಮ ದೇಶದಲ್ಲಿ ಆಗಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಶಿಕ್ಷಣದ ಕೊರತೆಯ ಪ್ರಮುಖ ಕಾರಣ ಅಂತ ಅನ್ಸುತ್ತಾ? ಹೌದು. ಕ್ವಾಲಿಟಿ ಆಫ್ ಎಜುಕೇಷನ್ ತೊಗೊಂಡ್ರೆ ಈಗ ನಮ್ಮ ದೇಶದಲ್ಲಿ ಈ ಕ್ಯೂ ಸರ್ಟಿಫಿಕೇಷನ್ ಅಂತ ಮಾಡ್ತಾರೆ ವರ್ಲ್ಡ್ ವೈಡ್ ಯೂನಿವರ್ಸಿಟೀಸಲ್ಲಿ, ವಿಚ್ ಇಸ್ ದ ರ್ಯಾಂಕಿಂಗ್ ಅಂತ ತಗೊಂಡ್ರೆ, ನಮ್ಮಲ್ಲೊಂದು 4 ಯೂನಿವರ್ಸಿಟಿ ಹತ್ತತ್ರ 150-200 ಒಳಗಿರ್ಬೋದು. ಯಾವುದಂದ್ರೆ IIT ಮುಂಬೈ, IIT ಡೆಲ್ಲಿ, IIMB ಬ್ಯಾಂಗ್ಳೂರು, ಆ ಥರ ಇನ್ನೊಂದು IIT ಖರಗ್ಪುರ್ ಏನೋ ಇರ್ಬೋದು, ಅಹಮದಾಬಾದ್ ಇರ್ಬೋದು. ಸೊ ದೀಸ್ ಆರ್ ಓನ್ಲಿ ದ 4 ಇನ್ಸ್ಟಿಟ್ಯೂಷನ್ಸ್ ಆ ಒಂದು ರ್ಯಾಂಕಿಂಗಲ್ಲಿ ಬರೋದು. ಆ ರ್ಯಾಂಕಿಂಗಲ್ಲಿ ಹೋಗಿ ಸೇರ್ಕೋಬೇಕು ಅಂದರೆ ಜನರಲ್ ಮೆರಿಟ್ ಆದರೆ ಹತ್ತತ್ರ 2% ಇರಲ್ಲ ಸೀಟ್ ಸಿಗೋಕ್ಕೆ. ಆಮೇಲೆ ಏನಾಗುತ್ತೆ, ಇನ್ನೊಂದು ಏನಂದರೆ ಅಲ್ಲಿರೋದೇ ಸೀಟ್ಸ್ 60 ಸೀಟು, ಲಕ್ಷಾಂತರ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾರೆ. ಒಂದೊಂದು ಯೂನಿವರ್ಸಿಟಿಲಿ ನಾನು ಹೇಳ್ತಾರೋ ಹೆಸರುಗಳಲ್ಲಿ ಒಂದು 50-60 ಸೀಟ್ ಇರ್ಬೋದು. ಅದರಲ್ಲೂ ಜನರಲ್ ಮೆರಿಟ್ ಆದರೆ ಒಂದು 2% ಜನಕ್ಕೂ ಸೀಟ್ ಸಿಗಲ್ಲ. ಅದೇ ರ್ಯಾಂಕಿಂಗ್ ಇರುವಂಥ ಬೇರೆ ಕಂಟ್ರೀಸ್ಗಳಲ್ಲಿ ಏನಾಗುತ್ತೆ, ದೇ ಗೆಟ್ ಅನ್ ಈಸಿ ಆಪರ್ಚುನಿಟಿ. ಅಲ್ಲಿ ಹೋಗಿ ಅವ್ರಿಗೆ ಓದೋಕ್ಕೊಂದು ಅವಕಾಶ ಸಿಗುತ್ತೆ. ಮತ್ತು ಮೇಡಮ್ ಹೇಳ್ದಂಗೆ ದೇ ಆಲ್ಸೋ ಸ್ಟಾರ್ಟ್ ಅರ್ನಿಂಗ್, ಪಾರ್ಟ್ ಟೈಮ್ ಅರ್ನಿಂಗ್ ಶುರು ಮಾಡ್ತಾರೆ. ದೇ ಗೆಟ್ ಸಮ್ ಮನಿ, ದುಡ್ಡು ಅಂತ ನೋಡ್ತಾರೆ. ನಾವಿಲ್ಲಿ ಆ ದುಡ್ಡು ಅಂತ ಒಂದು ನೆಕ್ಸ್ಟ್ ಅವ್ರ ಎಜುಕೇಷನ್ ಮುಕ್ತಿ ಯಾವುದಾದ್ರು ಒಂದು ಕೆಲಸಕ್ಕೆ ಅಂತ ಒಂದು 2 ಇಯರ್ಸ್ ವೀಸಾ ಸಿಗುತ್ತೆ ಅವ್ರಿಗೆ ಆಫ್ಟರ್ ಎಜುಕೇಷನ್. UK ನಾನು ಹೇಳ್ತಾ ಇದ್ದೀನಿ, ಅಮೇರಿಕಾದ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಆ ಎಜುಕೇಷನ್ ಮುಗಿದು 2 ಇಯರ್ಸ್ ವೀಸಾ ಸಿಕ್ಕಿದ್ರೆ, ಈ ಸ್ಟೂಡೆಂಟ್ ವೀಸಾ ಪರ್ಮನೆಂಟ್ PRC ಅಂತ ಏನೋ ಕರೀತಾರೆ, ಆವಾಗ ಏನು ಮಾಡ್ತಾರೆ, ದೇ ವರ್ಕ್ ದೇರ್. ಅಲ್ಲಿ ಆ್ಯಾವ್ರೇಜ್ ಸ್ಯಾಲ್ರಿ ಇಲ್ಲಿ ಇಂಡಿಯಾದ್ರಲ್ಲಿ ತೊಗೊಂಡ್ರೆ ಇವತ್ತು 17,000 to 18,000 ಇರ್ಬೋದು.
ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಹೋಗಿ ಅವರ 2 ವರ್ಷ ವರ್ಕ್ ಮಾಡೋದ್ರಲ್ಲಿ ದೇ ಮೇ ಗೆಟ್ ಅಟ್ಲೀಸ್ಟ್ 15-20 ಟೈಮ್ಸ್ ಮೋರ್ ಸ್ಯಾಲ್ರಿ ದೆನ್ ವಾಟ್ ಇಂಡಿಯಲ್ಲಿ ತಗೊಳ್ಳೋದು. ಸೊ ಅದು ಒಂದು ದುಡಿತಾರೆ, ವ್ಯಾಮೋಹನೂ ಹೇಳ್ಬೋದು, ದುಡ್ಡು ದುಡಿತಾರೆ. ಮತ್ತು ನಾನು ಹೇಳ್ದಂಗೆ ಕ್ವಾಲಿಟಿ ಆಫ್ ಎಜುಕೇಷನ್ನು ಒಂಥರ ಬೆಟರ್ ಆಗಿದೆ. ಅಫ್ಕೋರ್ಸ್ ನಮ್ಮಲ್ಲಿ ಯಾಕೆ ಮಾಡಿಲ್ಲ ದಟ್ ವಿ ಹ್ಯಾವ್ ಟು ಥಿಂಕ್, ಏನಕ್ಕೆ ಆ ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಯಾಕೆ ತಂದಿಲ್ಲ, ಯಾಕೆ ತರ್ತಾ ಇಲ್ಲ ಆ ಲೆವೆಲ್ ಆ ಮಟ್ಟಕ್ಕೆ. ಈಗ ನಾನು ಹೇಳೋದಲ್ಲ, ಕ್ಯೂ ರ್ಯಾಂಕಿಂಗ್, ಕ್ಯೂ ಸರ್ಟಿಫಿಕೇಶನ್ ಅಂತ ತಗೊಂಡ್ರೆ ಬರೀ 3-4 ಇನ್ಸ್ಟಿಟ್ಯೂಷನ್, ಅದು ಬಿಟ್ರೆ ಇನ್ನು ಯಾವುದೂ ಇಲ್ಲ ಇನ್ಸ್ಟಿಟ್ಯೂಷನ್. ಸೊ ಆ ಒಂದು ವಿಚಾರವಾಗೋಸ್ಕರ ಆ ಕಡೆ ವ್ಯಾಮೋಹ ಜಾಸ್ತಿಯಾಗಿ ಹುಡುಗರು ಹೋಗೋಕ್ಕೆ ಶುರು ಮಾಡ್ತಾರೆ. ಮೇಡಮ್, ಈಗ ನಿಮ್ಗೆ ಏನು ಅನ್ಸುತ್ತೆ, ಈಗ ಮುಂದುವರೆದಿರುವಂಥ ದೇಶಗಳನ್ನೇ ಇವರು ಟಾರ್ಗೆಟ್ ಅನ್ನೋದಕ್ಕಿಂತ ವಲಸೆ ಪ್ರೀತಿ ಇರ್ಬೋದು, ಯಾಕಂದರೆ ದುಡ್ಡು ಮಾಡಬೇಕು, ಲೈಫ್ನ ಚೆನ್ನಾಗಿ ರೀಡ್ ಮಾಡಬೇಕು ಅಂತ. ಬಟ್ ಯಾಕೆ ಇಂಥ ದೇಶಗಳಿಂದ ಅಮೇರಿಕಾ ಆಗಿರ್ಬೋದು, ಬ್ರಿಟನ್ ಅಂತ ಹೇಳಿದ, ಕೆನಡಾ, ಈ ದೇಶಗಳೇ ಜಾಸ್ತಿ ಇದ್ದಾರೆ ನಮ್ಮ ಭಾರತೀಯರು? ಯಾಕೆಂದರೆ ಅದು ಡೆವಲಪ್ಡ್ ಕಂಟ್ರೀಸ್, ಅಲ್ಲಿ ಎಲ್ಲನೂ ಡೆವಲಪ್ ಆಗಿದೆ ಸರ್. ಎಲ್ಲನೂ ಏನು ಇಲ್ಲ ಅಂತ ಯಾವುದಕ್ಕೂ ಕೊರತೆ ಇಲ್ಲ. ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಬೇಕು ಎಲ್ಲನೂ ಸಿಗುತ್ತೆ. ಅದು ಈಗ ನಮ್ಮ ದೇಶದವರು ಕಂಪೇರ್ ಮಾಡ್ತಾರೆ ಅದನ್ನು, ನಮಗಿಲ್ವಲ್ಲ, ಇಲ್ಲಿ ಸಿಗ್ತಾ ಇಲ್ವಲ್ಲ, ಅದು ನನಗೆ ಬೇಕು. ಯಾಕೆಂದರೆ ಇಲ್ಲಿ ಈಗಿದು ಎಜುಕೇಷನ್ ನೋಡಿ, ಕಾಂಪಿಟೇಷನ್ ತುಂಬ ಇದೆ ಸರ್. ಈಗ ಮಕ್ಕಳ ಮಧ್ಯದಲ್ಲಿ ಕಾಂಪಿಟೇಷನ್ ಇವಾಗ ನೋಡಿದರೆ ಎಷ್ಟು, ಈಗ 95% ಅಥವಾ 99% ಸಾಕು. ಅದಕ್ಕೆ ಮಾಡಬೇಕಿದ್ರೆ ಮಕ್ಕಳು ಎಷ್ಟು ಕಷ್ಟಪಡಬೇಕು. ಎಜುಕೇಷನ್ ಬಗ್ಗೆ ಬಂದಾಗ ಏನು ಕಂಪ್ಯಾರಿಸನ್ ನಾನು ನೋಡ್ತಾ ಇದ್ದೀನಿ ಅಂದರೆ, ಈಗ ನನ್ನ ಮಕ್ಕಳಲ್ಲಿ US ಅಲ್ಲಿ ಒಂದು 3 ವರ್ಷ ಓದಿದ್ದಾರೆ. ಸೊ ಅಲ್ಲಿದು ಎಜುಕೇಷನ್ ಹೆಂಗಿರುತ್ತೆ ಅಂದರೆ ಎಲ್ಲನೂ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾರೆ. ಅಲ್ಲಿ ಇಷ್ಟು, ಇವಾಗ ನೀವು ನೋಡಿದ್ದೀರಾ ನಮ್ಮ ಭಾರತ ದೇಶದಲ್ಲಿ ಮಕ್ಕಳು ಇಷ್ಟಿಷ್ಟು ದೊಡ್ಡ ಬ್ಯಾಗ್ ತೊಗೊಂಡು ಹೋಗ್ತಾರೆ, ಅಷ್ಟು ಬುಕ್ಸ್ ಇರುತ್ತೆ. ಬಟ್ ಅಲ್ಲಿ ಹಾಗಲ್ಲ, ಅವರಿಗೆ ಬ್ಯಾಗ್ ಮಾತ್ರ ಹೋದರೆ ಒಂದು ಟಿಫಿನ್ ಬಾಕ್ಸ್ ತೊಗೊಂಡು ಹೋಗಬೇಕು, ಏನು ತೊಗೊಂಡು ಹೋಗ್ಲಿಕ್ಕಿಲ್ಲ. ಎಲ್ಲನೂ ಕ್ಲಾಸ್ ರೂಮಲ್ಲಿರುತ್ತೆ. ಬುಕ್ಸ್ ಕೂಡ ಇಡೋಕ್ಕೆ ಅವ್ರದ್ದೇ ಸಪ್ರೇಟ್ ರ್ಯಾಕ್ಸ್ ಇರುತ್ತೆ. ಏನು ಕಲಿಬೇಕಾ ಎಲ್ಲನೂ ಕ್ಲಾಸಲ್ಲಿ ಕಲಿಸ್ಕೊಡ್ತಾರೆ. ವಾಪಸ್ ಬಂದಮೇಲೆ ಅವರಿಗೆ ಹೋಮ್ವರ್ಕ್ ಏನು ಇರೋದು ಅಂದರೆ 30 ನಿಮಿಷ ಓದಬೇಕು, ಇಷ್ಟೇ ಹೋಮ್ವರ್ಕ್ ಅವರಿಗೆ. ಪುಸ್ತಕ ಇರೋದಿಲ್ಲ, ಹೆಂಗೆ ಓದ್ತಾರೆ? ಅವ್ರದ್ದು ಒಂದು ಬುಕ್ ಏನಾದರೂ ರೀಡಿಂಗ್ ಬುಕ್ಸ್ ಮಾತ್ರ, ಎನಿ ರೀಡಿಂಗ್ ಬುಕ್ಸ್. ಇದು ಓನ್ಲಿ ನಾನು ಸ್ಕೂಲಿದ್ದೇ ಓದಬೇಕಂತಿಲ್ಲ, ಎನಿಥಿಂಗ್. 3 ದಿನಕ್ಕೆ 30 ನಿಮಿಷ ಓದಲೇಬೇಕು. ಅದು ಕಂಪಲ್ಸರಿ, ಅದು ಅಸೈನ್ಮೆಂಟ್ ಥರ ಎವ್ರಿ ಡೇ ಇರುತ್ತೆ. ಅದು ಬಿಟ್ಟರೆ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಏನಿದೆ ಅವತ್ತೆಲ್ಲ ಕವರ್ ಮಾಡಿಬಿಟ್ಟು ಅಲ್ಲಿ ಬರೆಯೋದು ಕಮ್ಮಿ ಸರ್. ಎಲ್ಲ ಹೇಳಿಕೊಡ್ತಾರೆ ಅಲ್ಲೇ ಪ್ರಾಕ್ಟಿಕಲ್ ಆಗಿ. ಸೊ ಬೇಸ್ ಹೆಂಗಿರುತ್ತೆ ಅಂದರೆ ಮಕ್ಕಳು ಬರಬೇಕಿದ್ರೆ ಬೇಸ್ ಚೆನ್ನಾಗಿರುತ್ತೆ, ಅವ್ರದ್ದು ಸ್ಟ್ರಾಂಗ್ ಆಗಿರುತ್ತೆ. ಇವಾಗ ನಾನು ಇಲ್ಲಿ ನೋಡಿದರೆ ಹೆಂಗಂತ ನಾನು ದೂರುವುದಲ್ಲ, ಬಟ್ ನಮ್ಮದು ಸಿಸ್ಟಮ್ ಹಾಗಿದೆ. ನಾವು ಮಕ್ಕಳಿಗೆ ಬರೀಲಿಕ್ಕೆ ಕೊಡ್ತೀವಿ, ಮಕ್ಕಳೇನು ಮಾಡ್ತಾರೆ ಸುಮ್ಮನೆ ಬರೀತಾರೆ. ಇಲ್ಲಿ ಏನು ಉಳಿಯಲ್ಲ, ಟೈಮ್ ಎಲ್ಲ ಬರೆಯೋದ್ರಲ್ಲಿ ತೆಗಿತಾರೆ, ಓದಲಿಕ್ಕೆ ಟೈಮ್ ಸಿಗಲ್ಲ, ಓದೋದ್ರಲ್ಲಿ ಮಕ್ಕಳು ಸುಸ್ತಾಗಿ ಬಿಡ್ತಾರೆ. ಹಿಂಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಕಷ್ಟ ಜಾಸ್ತಿ ಪಡ್ತಾರೆ. ಅಲ್ಲ, ಅದನ್ನೇ ಹೇಳ್ತಾರೆ 10 ಸಲ ಓದೋಕ್ಕಿಂತ 1 ಸಲ ಬರುತ್ತೆ, ಅದು ಮೈಂಡಲ್ಲಿ ಇರುತ್ತೆ ಅಂತ. ಬಟ್ ಬರೆಯೋದು ಸರ್, ಅದಕ್ಕೊಂದು ನಾನು ಏನು ಮಾಡಬೇಕಂದ್ರೆ ಸ್ವಲ್ಪ ಬರೀಲಿಕ್ಕೆ ಕೊಡಬೇಕು, ಓದಲಿಕ್ಕೆ ಜಾಸ್ತಿ ಕೊಡಬೇಕು ಮಕ್ಕಳಿಗೆ. ಆ ಥರ ಬರ್ಡನ್ ಸ್ವಲ್ಪ ಮಕ್ಕಳದ್ದು ಕಮ್ಮಿ ಮಾಡಬೇಕು. ಇದನ್ನು ಮಾಡಿದರೆ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳು ಇಲ್ಲೇ ಇರ್ತಾರೆ, ಬೇರೆ ಕಡೆ ಹೋಗೋದಾಗಲಿ ಹಾಗೂ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಆಯಿತಾ, ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ, ಇಷ್ಟೊಂದು ಕಷ್ಟಪಡ್ತೀಯ, ಓಕೆ ಸೆಟಲ್ ಆಗು, ನಾವಂತೂ ಸೆಟಲ್ ಆಗಿಲ್ಲ, ನೀನಾದರೂ ಸೆಟಲ್ ಆಗು ಅಂತ ನಾವು ಪೋಷಕರು ಹೇಳ್ಕೊಡ್ತೀವಿ. ತೆರಿಗೆ ಮತ್ತು ಆರ್ಥಿಕ ತಜ್ಞರಾಗಿರುವಂಥ HR ಪ್ರಭಾಕರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ನಮ್ಮ ದೇಶ ಮುಂದುವರಿತಾ ಇರುವಂಥ ದೇಶ, ಯಾವಾಗ ಮುಂದುವರಿಯುತ್ತೆ ನೋಡಿ? ನಮಗೆ ಓದು ಬರಹ ತಿಳಿದಾಗಿಂದಲೂ ನಾವು ಓದ್ತಾ ಇರೋದು ಅದೇ, ನಮ್ಮ ದೇಶ ಮುಂದುವರಿಯುತ್ತಿರುವ ದೇಶ ಅಂತ. ಯಾಕೆ ಇನ್ನೂ ಮುಂದುವರಿತಾ ಇದೆ ಅಂತ ನಾವು ಯೋಚನೆ ಮಾಡಿದಾಗ ಸೊ ನಮಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ಇದರಲ್ಲಿ ಮನೆ ಮಾಡುತ್ತೆ. ಒಂದು, ನಾವು ಇವತ್ತಿನ ಶಿಕ್ಷಣ ಪದ್ಧತಿ ಇರ್ಬೋದು, ಅಥವಾ ನಾವು ಸ್ಕಿಲ್ಗೆ ಕೊಡ್ತಕ್ಕಂಥ ಮಾನ್ಯತೆ ಇರಬಹುದು, ಅಥವಾ ಪ್ರತಿಭೆಗಳಿಗೆ ಕೊಡ್ತಾ ಇರತಕ್ಕಂಥ ಅವಕಾಶಗಳಿರಬಹುದು, ಮತ್ತು ಹುಟ್ಟಿದಾಗಿಂದ ಸಾಯುವವರೆಗೆ ಎಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಬಂದು ಒದಗಿದೆ ಅನ್ನುವಂಥದ್ದನ್ನು ನಾವು ಮೊದಲು ಯೋಚನೆ ಮಾಡಬೇಕು. ಮನುಷ್ಯ ಹುಟ್ಟಿದಾಗ ಎಲ್ಲವೂ ಕೂಡ ತನಗೆ ತನ್ನ ಪ್ರತಿಭೆಗೆ ಅವಕಾಶಗಳು ಸಿಕ್ಕಾಗ ಆತ ಮುಂದುವರಲಿಕ್ಕೆ ಸಾಧ್ಯ, ದೇಶವೂ ಕೂಡ ಮುನ್ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈಚ್ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಅವರಿಗೆ ಅವ್ರದ್ದೇ ಆದ ಸ್ಕಿಲ್ಸ್ ಇರುತ್ತೆ, ಅವ್ರದ್ದೇ ಆದ ನಾಲೆಡ್ಜ್ ಇರುತ್ತೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲವೂ ಕೊಡ್ತಾ ಇದೆ, ಆದರೆ ಕೊಡುವಂತಹದ್ದನ್ನು ಕೊಡಬೇಕಾದ ಸಮಯದಲ್ಲಿ ಕರಾರುವಕ್ಕಾಗಿ ಕೊಡುವಂತಹ ಒಂದು ಪ್ರಮೇಯ ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದಟ್ಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾಟ್ ಓನ್ಲಿ ಫ್ರಮ್ ಟುಡೇ, ಫ್ರಮ್ 75 years.
ಸೊ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರತಿಭೆಗಳಿಗೆ ಸೂಕ್ತವಾದಂತಹ ವೇದಿಕೆ ಬೇಕು. ಆ ಪ್ರತಿಭೆಗಳನ್ನು ಪೋಷಣೆ ಮಾಡಲಿಕ್ಕೆ ಮಾರ್ಗದರ್ಶನ ಬೇಕು. ಅವರ ಸ್ಕಿಲ್ಲನ್ನು ಗ್ರೂಮ್ ಮಾಡಲಿಕ್ಕೆ ಬೇಕಾದಂತಹ ಗೈಡೆನ್ಸ್ ಬೇಕು. ಮತ್ತು ಆ ಸ್ಕಿಲ್ಸ್ನ ನಮಗೇ ಉಪಯೋಗ ಆಗಬೇಕಾದ್ರೆ ಸೊ ವಿ ನೀಡ್ ಟು ಕ್ರಿಯೇಟ್ ಎ ಪ್ಲ್ಯಾಟ್ಫಾರ್ಮ್ಸ್. ಆ ಪ್ಲ್ಯಾಟ್ಫಾರ್ಮ್ಸ್ ಕ್ರಿಯೇಟ್ ಮಾಡಿದ್ರೆ ನಮ್ಮ ಪ್ರತಿಭೆಗಳು ಇಲ್ಲಿ ಬೆಳಗಲಿಕ್ಕೆ ಸಾಧ್ಯ, ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ, ಮತ್ತು ಇಡೀ ಜಗತ್ತಿಗೆ ಇಲ್ಲಿಂದ ಅವರ ವಿಚಾರಧಾರೆಗಳನ್ನು, ಅವರ ಆವಿಷ್ಕಾರಗಳನ್ನು, ಅವರ ಪ್ರಯತ್ನಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲವಾದಲ್ಲಿ ಏನಾಗುತ್ತೆ ಅಂದರೆ ಯಾರಲ್ಲಿ ಪ್ರತಿಭೆ ಇರುತ್ತೆ ಅಂಥವರು ತಕ್ಷಣ ಎಲ್ಲಿ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದನ್ನು ಹುಡುಕಲಿಕ್ಕೆ ಶುರು ಮಾಡ್ತಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಮನುಷ್ಯ ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕ ವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಿಗೆ ಮಂಕುತಿಮ್ಮ ಅಂತ. ಅಂದರೆ ಅಕ್ಕಿಲಿ ಅನ್ನ ಮಾಡಬೇಕು ಅಂತ ನಮ್ಗೆ ಯಾರು ಹೇಳ್ಕೊಟ್ರು ಗೊತ್ತಿಲ್ಲ, ಯಾರೋ ಮಾಡಿದರೆ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಅಕ್ಷರ ಹೀಗೆ ಇರಬೇಕು ಅಂತ ನಮಗೆ ತೋರಿಸ್ಕೊಟ್ಟಿದ್ದು ಯಾರು ನಿಜವಾಗ್ಲೂ ಗೊತ್ತಿಲ್ಲ, ಯಾರೋ ಪೂರ್ವಜರು ಮಾಡಿದ್ದಾರೆ. ಹಾಗೆ ಲೆಕ್ಕ ವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ಈ ಜಗತ್ತಲ್ಲಿ ಯಾರ್ಯಾರೋ ಏನೇನೋ ಮಾಡಿದ್ದಾರೆ, ಯಾರನ್ನೂ ಲೆಕ್ಕ ಇಟ್ಕೊಳ್ಳಲ್ಲ. ನೀನು ಬರೀ ಜನಪ್ರಿಯತೆಗೆ ಮಾಡಬೇಡ, ಅಂದರೆ ನಿನ್ನ ಪಾಡಿಗೆ ನಿನ್ನ ಕರ್ಮಣ್ಯವಾಧಿಕಾರಸ್ತಿ ಮಾಫಲೇಶು ಕದಾಚನ ಅಂತ ಹೇಳ್ತೀವಲ್ಲ, ನಿನ್ನ ಕರ್ಮ ನೀನು ಮಾಡು, ನಿನ್ನ ಕೆಲಸ ನೀನು ಮಾಡು ಅನ್ನುವಂಥ ಈ ಒಂದು ಮಾತೇನಿದೆ, ಇದು ಇಲ್ಲಿ ನಾವೊಬ್ಬ ಮನುಷ್ಯನಾಗಿ ನಾನು ಯೋಚನೆ ಮಾಡ್ತೀನಿ. ಫಸ್ಟು ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ದೇಶ, ಹೀಗೆ ಸ್ಟೇಜ್ ಬೈ ಸ್ಟೇಜ್ ನಾವು ಬರ್ತೀವಿ. ಸೊ ವೆನ್ ಇಟ್ ಕಮ್ಸ್ ಟು ದಿ ಪ್ರತಿಭೆ ಅಂತ ಬಂದಾಗ ಅಲ್ಲೇನಾಗುತ್ತೆ ಅಂದರೆ, ಸೊ ನನಗೆ ಅವಕಾಶಗಳೆಲ್ಲಿದ್ದಾವೆ. ಫಸ್ಟು ಫೈನಾನ್ಸ್, ನಾನು ಜೀವನ ಮಾಡಬೇಕು, ಏನಾದರೂ ಸರಿ ನಾನು ಜೀವನ ಮಾಡಬೇಕು. ಆದರೆ ಉತ್ತಮ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಉತ್ತಮ ಅನ್ನೋ ಒಂದು ಪದ ಇದೆಯಲ್ಲ, ಎಲ್ಲಿ ಅದಕ್ಕೆ ವೇದಿಕೆ ಸಿಗುತ್ತೆ ಅದನ್ನು ಹುಡ್ಕೊಂಡು ಹೋಗ್ತೀವಿ. ಈಗ ನಾವು ಮಾರ್ಕ್ಸ್ಗೋಸ್ಕರ ಹೇಗೆ ಬಡ್ದಾಡ್ತೀವಿ ಸ್ಟೂಡೆಂಟ್ ಆಗಿದ್ದಾಗ, ಆಮೇಲೆ ಕೆರಿಯರ್ಗೋಸ್ಕರ ಹೇಗೆ ಬಡ್ದಾಡ್ತೀವಿ, ಲೈಫ್ ಇಟ್ ಸೆಲ್ಫ್ ಇಸ್ ಪ್ರತಿಯೊಂದು ಹಂತದಲ್ಲೂ ಹೋರಾಟನೇ. ಆ ಹೋರಾಟದಲ್ಲಿ ಸಿಗುವಂಥ ಜಯ ಏನಿದೆ, ನಮ್ಮ ನೆಮ್ಮದಿ, ಹಣ, ಅಂತಸ್ತು ಮತ್ತು ನಮ್ಮ ಕುಟುಂಬದ ಜೊತೆ ನಾವು ಎಷ್ಟು ಖುಷಿಯಾಗಿದ್ದೇವೆ ಅನ್ನೋದಿದೆಯಲ್ಲ, ಸೊ ಪ್ರತಿಯೊಬ್ಬರ ಹೋರಾಟ ಅದೇ. ಆದರೆ ಇಲ್ಲಿ ಅವಕಾಶಗಳು ಎಲ್ಲಿ ಕಡಿಮೆ ಇದೆ ಅಂದಾಗ ಮನುಷ್ಯ ಈ ವಿಲ್ ಥಿಂಕ್ ಇಮಿಡಿಯೇಟ್ಲಿ ಆಲ್ಟರ್ನೇಟ್. ಯಾಕಂದರೆ ಮೊದಲು ಬದುಕಬೇಕಲ್ಲ. ಪ್ರತಿಯೊಬ್ಬರು ಅಷ್ಟೇ. ಈಗ ಪ್ರತಿ ತಂದೆ ತಾಯಿ ಆಸೆ ಏನು, ನಾನು ಹೇಗಿದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಲಿ. ದಟ್ ಈಸ್ ದ ಬೇಸಿಕ್ ಥಿಂಕಿಂಗ್ ಅವ್ರದ್ದು. ಸೊ ಹಾಗಾಗಿ ಏನು ಮಾಡ್ತಾರೆ, ಆಟೋಮ್ಯಾಟಿಕ್ಕಾಗಿ ನನ್ನ ಮಗ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ, ನನ್ನ ಮಗಳು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾಳೆ ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ. ಒಂದು ಸೆಂಟಿಮೆಂಟಲ್ ಲೈಫ್ ನಮ್ಮದು ಭಾರತೀಯರು. ಅಂದರೆ ಸಂಬಂಧಗಳಿಗೆ ಇರುವಂಥ ಆ ಬೆಲೆ ಇದೆಯಲ್ಲ, ಜಗತ್ತಲ್ಲಿ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರ್ಬೋದು, ಭಾರತೀಯ ಸಂಸ್ಕೃತಿಯಲ್ಲಿ ಸಂಬಂಧಗಳಿರುವಂಥ ಬೆಲೆನೇ ಅದು. ಆ ಬೆಲೆಗಳಿಗೋಸ್ಕರ ಈಗ ನನ್ನ ಅಪ್ಪ ಚೆನ್ನಾಗಿರಬೇಕು ಅಂತ ಮಗ ಯಾವುದೋ ಒಂದು ದೇಶಕ್ಕೆ ಹೋಗ್ತಾನೆ ಅಂದರೆ ಇಮಿಡಿಯೇಟಾಗಿ ಅವ್ನು ಕೇರ್ ಮಾಡೋಕ್ಕಾಗದೇ ಇರ್ಬೋದು. ಆದರೆ ಅಪ್ಪನಿಗೆ ಏನು ಅನ್ಸುತ್ತೆ ಗೊತ್ತಾ, ನಾನು ಇಲ್ಲಿ ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮಗ ಅಲ್ಲಿ ಚೆನ್ನಾಗಿದ್ದಾನಲ್ಲ, ನನ್ನ ಮಗಳು ಚೆನ್ನಾಗಿದ್ದಾರಲ್ಲ ಅನ್ನೋ ಮನಸ್ಥಿತಿ ಇದೆ. ಸೊ ದಟ್ ಈಸ್, ನಾವು ಮೂಲತಃ ಬಾಂಧವ್ಯಕ್ಕೆ ಬೆಲೆ ಕೊಡೋದ್ರಿಂದ ಈ ಪ್ರತಿಭೆಗಳು ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಿದೆ. ಆದರೆ ನಮ್ಮ ವ್ಯವಸ್ಥೆ ಇದೆಯಲ್ಲ, ಸರ್ಕಾರಗಳಿದಾರಲ್ಲ, ಅವರು ಅದನ್ನು ಮತ್ತೆ ಹೇಳ್ಕೊಂಬಂದು ಕೂರಿಸ್ಬೇಕು. ಅಂದರೆ ಪ್ರತಿಭೆಗಳಿಗೆ ಇಲ್ಲೂ ವೇದಿಕೆಗಳಿದ್ದಾವೆ ಅನ್ನುವಂಥದ್ದು ತೋರಿಸ್ಕೊಟ್ರೆ ಆಗ ನಮಗೆ ಬರಬೇಕು. ಯಾಕಂದರೆ ಒಬ್ಬನಿಗೆ ಶಿಕ್ಷಣ ಕೊಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರ ಇನ್ವೆಸ್ಟ್ ಮಾಡುತ್ತೆ. ಲೆಟ್ ಅಸ್ ಟಾಕ್ ಇನ್ ಎ ಫಿನಾನ್ಷಿಯಲ್ ಮ್ಯಾನರ್, ಅದರಲ್ಲೇ ನಾವು ಮಾತಾಡೋಣ. ಇನ್ವೆಸ್ಟ್ ಮಾಡುತ್ತೆ ಅಂದರೆ ಆ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮತ್ತು ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ವಾಟ್ ಎವರ್, ಎಲ್ಲದಕ್ಕೂ ಕೂಡ ಇನ್ವೆಸ್ಟ್ ಮಾಡಿದಾಗ ನಮ್ಮ ಪ್ರತಿಭೆ ನಮ್ಮಲ್ಲೇ ಇರಬೇಕು ಅಂತ ನಾವು ಬಯಸೋದು ತಪ್ಪೇನಲ್ಲ. ಆದರೆ ಅವ್ರಿಗೆ ಸಿಗಬೇಕಾದಂಥ ಅವಕಾಶಗಳನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು. ಆ ಕ್ರಿಯೇಟ್ ಕೊಡಲಿಕ್ಕೆ ನಾವು ಇಷ್ಟು ವರ್ಷ ಕಾಯಬೇಕಾ ಅನ್ನುವಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಮ್ಮಲ್ಲಿ ಪ್ರತಿಭೆಗಳಿದ್ದಾವೆ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಎಲ್ಲವೂ ಸರಿ. ಬಟ್ ಅವಕಾಶಗಳು ಜಾಸ್ತಿ ಆಗಬೇಕು. ಇವತ್ತು ಜನಸಂಖ್ಯೆ 140+ ಕೋಟಿ ಆಗಿದೆ, ಅವಕಾಶಗಳು ಜಾಸ್ತಿ ಆಗಬೇಕು. ಇವತ್ತು ಪ್ಲ್ಯಾಟ್ಫಾರ್ಮ್ಸ್ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಹೋದರೆ ಖಂಡಿತವಾಗಿ ಇಲ್ಲೂ ಇದೆ ಅವಕಾಶಗಳು ಅನ್ನುವ ಮನಸ್ಥಿತಿ ಮತ್ತು ಆ ಒಂದು ಇಚ್ಛಾಶಕ್ತಿಯನ್ನು ನಾವು ಅವರಲ್ಲಿ ಹುಟ್ಟು ಹಾಕಬೇಕು. ಅದು ಭಾಳ ಮುಖ್ಯ. ಓಕೆ, ಪೌರತ್ವ ಅಂತ ಬಂದಾಗ ಯಾವ ರೀತಿಯಾಗಿ ಪ್ರಕ್ರಿಯೆ ಇರುತ್ತೆ, ಜೊತೆಗೆ ಇಲ್ಲಿ ನಮ್ಮ ದೇಶಕ್ಕೆ ಅಂತ ಬಂದಾಗ ಯಾಕೆ ನಮ್ಮ ದೇಶದ ಜನ ವಲಸೆ ಹೋಗ್ತಿದ್ದಾರೆ, ಇಲ್ಲಿ ಯಾಕೆ ಉದ್ಯೋಗ ಅವಕಾಶಗಳು ಯಾಕೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇಲ್ಲ? ಗಿರೀಶ್ ಸರ್, ಈಗ ಸಹಜವಾಗಿ ಅಂದರೆ ನಮ್ಮ ದೇಶದಲ್ಲಿ ಸರಿಯಾದ ರೀತಿಯಲ್ಲಿ ಗೌರವ ಸಿಗದೇ ಇರೋದು ಅಥವಾ ಅವಕಾಶಗಳು ಇಲ್ಲದೆ ಇರೋದು ಇದು ಒಂದು ಕಾರಣ ಆಗ್ಬಹುದಾ? ಖಂಡಿತ. ಅವಕಾಶಗಳು ಸರ್ ಹೇಳ್ದಂಗೆ ಕರೆಕ್ಟಾಗಿ ವೇದಿಕೆಗಳು ಸಿಗ್ತಾ ಇಲ್ಲ. ಆಮೇಲೆ ನೀವೇ ಮೀಡಿಯಾದವ್ರು ತಗೊಳ್ಳಿ, ಅಲ್ಲೇ ಯಾರಾದರೂ ಒಂಚೂರು ಭಾರತದವರು ಒಂದು ಸಣ್ಣ ಹೆಸರು ಮಾಡಿದ್ರು ಎಷ್ಟು ಚೆನ್ನಾಗಿ ಇದು ಮಾಡ್ತೀರ, ಗೂಗಲ್ ಪಿಚ್ಚೆ ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಕಮಲಾ ಹ್ಯಾರಿಸ್ ಭಾರತದ ಮೂಲದವರು, ಇವರು ಇದು
ಇಲ್ಲೂ ತುಂಬ ಜನ ಅನೇಕ ಸಾಧಕರಿದ್ದಾರೆ, ಬಟ್ ಅವ್ರನ್ನ ಯಾರೂ ತರಲ್ಲ. ನೀವು ಅಲ್ಲಿ ಹೋಗಿ ಒಂದು ಸಣ್ಣ ಸಾಧನೆ ಮಾಡಿದ್ರೆ ಭಾಳ ದೊಡ್ಡ ಹೆಸರಾಗತ್ತೆ ಅಲ್ಲಿ. ಆ ಒಂದು ಸಣ್ಣ ಸಾಧನೆ ಇಲ್ಲಿ ಮಾಡಿದ್ರೆ ಬರಲ್ಲ ಇಲ್ಲಿ ಹೆಸರುಗಳು. ಸೊ ದಟ್ ಆಲ್ಸೋ ಅಟ್ರಾಕ್ಟ್ಸ್ ಪೀಪಲ್ ದ. ಆಮೇಲೆ ವೇದಿಕೆ, ನಾನು ಹೇಳ್ದಂಗೆ ಇಲ್ಲೂ ವೇದಿಕೆಗಳು ಭಾಳ ಕಮ್ಮಿ. ನಮ್ಮಲ್ಲಿ ಇಂಡಸ್ಟ್ರಿಯಲೈಸೇಷನ್ ಗ್ರೋತ್ ತುಂಬಾ ಕಮ್ಮಿ ಇದೆ. ಅಂದರೆ ತುಂಬಾ ಅಂದರೆ ನಾವು ಬೆಳೀತಾ ಇರೋ ಜನಸಂಖ್ಯೆಗೆ ಬೇಕಾಗಿರುವಂಥ ಇಂಡಸ್ಟ್ರೀಸ್ಗಳು ಅಷ್ಟಿಲ್ಲ ನಮ್ಮಲ್ಲಿ. ಕರ್ನಾಟಕದಲ್ಲಿ ತಗೊಂಡ್ರೂ ಸುಮ್ಮನೆ ಫ್ರೀ ಕೊಟ್ಕೊಂಡು ಹೋದ್ರಿ ಹೊತ್ತು ಅದನ್ನು ಹಣ ಮಾಡ್ಕೊಳ್ಳೋದು ಇಂಡಸ್ಟ್ರಿಯಲೈಸೇಷನ್ ಆಗಲಿ ಇದಾಗಲಿ ಯಾವುದೇ ಒಂದು ದೂರದೃಷ್ಟಿ ಇಲ್ಲ ಇಲ್ಲಿ. ನಾನು ಕರ್ನಾಟಕ ಅಂತ ಹೇಳ್ತಿಲ್ಲ, ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಆ ಒಂದು ದೂರದೃಷ್ಟಿ ಇಲ್ಲ. ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ತಗೊಳ್ಳಿ ಇಲ್ಲಿ ಎಷ್ಟಿದೆ ಇಂಡಿಯಾದಲ್ಲಿ. ಆ ಕಡೆ ಯುರೋಪಿಯನ್ ಕಂಟ್ರೀಸಲ್ಲಿ 1% ಇದ್ರೂ ದೊಡ್ಡದು ಅನ್ಎಂಪ್ಲಾಯ್ಮೆಂಟ್ ರೇಟ್. ಅಲ್ಲಿ ಎಲ್ಲ ಏನೋ ಒಂದು ಕೆಲಸ ಸಿಗುತ್ತೆ, ಇಲ್ಲಿಗಿಂತ ಸಂಬಳ ಜಾಸ್ತಿ ಸಿಗುತ್ತೆ. ಅವ್ರು ಓದಿರೋ ಅಂಥ ಕೆಲಸನೇ ಸಿಗದೇ ಇರ್ಬೋದು, ಅಲ್ಲಿ ಬೇರೆ ಕೆಲಸನೂ ಸಿಗುತ್ತೆ ಅವ್ರಿಗೆ. ಬಟ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಲ್ ಬಿ ಬೆಟರ್ ಕಂಪೇರ್ ಟು ಪೀಪಲ್ ನಮ್ಮನ್ನು ಕಂಪೇರ್ ಮಾಡಿಕೊಂಡ್ರೆ ಬೆಟರ್ ಆಗಿರ್ತದೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಇದು ಒಂದು. ಆಮೇಲೆ ಇನ್ನೊಂದು ಹೇಳಿದ್ರಿ, ಅಲ್ಲಿ ಹೋಗಿದ ಮಾತ್ರಕ್ಕೆ ಭಾರತನ ಮರೆತು ಬಿಡ್ತಾರ, ಪೇಟ್ರಿಯಾಟಿಕ್ ಅಲ್ವಾ ಅಂತ. ಇಲ್ಲ, ಗಾಂಧೀಜಿ ಓದಿದ್ದು ಹೊರಗಡೆನೆ, ನೆಹರು ಓದಿದ್ದು ಹೊರಗಡೆನೆ, ಸರೋಜಿನಿ ನಾಯ್ಡು ಅವ್ರು ಓದಿದ್ದು ಹೊರಗಡೆನೆ. ಆ ಥರ ಎಕ್ಸಾಂಪಲ್ಸ್ ತೊಗೊಂಡ್ರೆ ಭಾಳ ಜನ ಹೊರಗಡೆ ಓದ್ಬಿಟ್ಟು ಬಂದೆ ಇಲ್ಲಿ. ಮನಮೋಹನ್ ಸಿಂಗ್ ಅವರು ಖ್ಯಾತ ಎಕನಾಮಿಸ್ಟ್, ಅವರೆಲ್ಲ ಹೊರಗಡೆ ಓದಿ ಅಲ್ಲಿನ ನಾಲೆಜ್ಗಳು ತಗೊಂಡೆ ಅವರವರ ವಿವೇಚನೆಗೆ ಬಿಟ್ಟಿದ್ದು ನಾಲೆಜ್ ತಗೊಂಡು ಬಂದು ಇಲ್ಲಿ ಅವ್ರು ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ರು ನಮ್ಮ ದೇಶಕ್ಕೆ. ಅದೇ ಥರನೂ ನಮ್ಮ ಮಕ್ಕಳಿಗೆ ಯಾರು ಓದ್ತೀನಿ ಅನ್ನೋರಿಗೆ ಪ್ರೋತ್ಸಾಹ ಮಾಡಿ ಮತ್ತಿಲ್ಲಿ ಬಂದು ಇಲ್ಲಿ ಏನಾರು ಅವರು ನಮ್ಮ ದೇಶಕ್ಕೆ ದುಡಿಬೇಕು. ದಟ್ ಈಸ್ ವಾಟ್ ಐ ಆಲ್ಸೋ ಫೀಲ್. ಎಸ್ ಮೇಡಮ್ ಅವ್ರ, ಈಗ ಇಲ್ಲಿಂದ ಹೋದ ಮೇಲೆ ಈ ಪೌರತ್ವ ಪ್ರಕ್ರಿಯೆ ಹೇಗಿರುತ್ತೆ ಸರ್? ಇಲ್ಲಿಂದ ಹೋದ್ಮೇಲೆ ಇಲ್ಲಿ ಹೋಗೋ ಮುಂಚೆನೇ ಪ್ರಿಪರೇಷನ್ ಸ್ಟಾರ್ಟ್ ಆಗಿರುತ್ತೆ ಸರ್ ಅಲ್ಲಿ. ಓಕೆ, ಹೋಗೋ ಮುಂಚೆ ಸ್ಪೆಷಲಾಗಿ ಇವಾಗ ನೀವು ನೋಡೋದಾದರೆ ಮೇಯ್ನಾಗಿ ಯಾರು ಹೋಗ್ತಾರೆ? ಸ್ಟೂಡೆಂಟ್ಸೇ ಹೋಗ್ತಾರೆ. 18 ಇಯರ್ಸ್ ಆದಮೇಲೆ ಅವ್ರು ಹೋಗ್ತಾರೆ. ಅಲ್ಲಿ ಹೋದಾಗ ಅವ್ರಿಗೆ ಸ್ಟೂಡೆಂಟ್ ವೀಸಾ ಅಂತ ಸಿಗುತ್ತೆ. ಅದರಲ್ಲೂ ಇರುತ್ತೆ ಅವರು ವರ್ಕ್ ಮಾಡೋದು, ಅಂದರೆ ಪಾರ್ಟ್ ಟೈಮ್ ವರ್ಕ್ ಮಾಡಿಬಿಟ್ಟು ಅವರು ಕಲಿಬೋದು ಅಂತ ಇರುತ್ತೆ. ಅದಾದಮೇಲೆ ಅವರಿಗೆ ಒಂದು ಅವಕಾಶ ಇರುತ್ತೆ, 1-2 ವರ್ಷ ಅಲ್ಲಿ ವರ್ಕ್ ಮಾಡೋದು ಅವಕಾಶ ಇರುತ್ತೆ. ಅದಾದಮೇಲೆ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಇಫ್ ಅವರಿಗೆ ಅಲ್ಲಿದ್ದು ರೆಸಿಡೆನ್ಷಿಯಲ್ ಬೇಕಾ, ಸ್ವಲ್ಪ ಅಮೇರಿಕಾದಲ್ಲಿ ಕಷ್ಟ. ನಾನು ಅಮೇರಿಕಾದ ಬಗ್ಗೆ ಮಾತಾಡಲ್ಲ. ಇವಾಗ ಯುರೋಪಿಯನ್ ಕಂಟ್ರೀಸ್ ನೋಡ್ಬೋದು, ಕೆನಡಾ ನೋಡ್ಬೋದು. ಅಲ್ಲಿ ಸ್ವಲ್ಪ ಅಲ್ಲಿದ್ದು ರೆಸಿಡೆನ್ಸ್ ತೊಗೊಳಕ್ಕೆ ಈಸಿ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಸೊ ಒಂದು ಸಲ ಅಲ್ಲಿಗೆ ಹೋದ್ಮೇಲೆ ಕೆಲವರು ಇಷ್ಟಪಡ್ತಾರೆ ಅಲ್ಲಿದ್ದು ವೇ ಆಫ್ ಸ್ಟೈಲ್, ಲೈಫ್ ಸ್ಟೈಲ್ ಇಷ್ಟಪಡ್ತಾರೆ. ಕೆಲವರಿಗೆ ಇಷ್ಟ ಆಗಲ್ಲ. ಯಾಕೆಂದರೆ ಸರ್ ಹೇಳ್ದಂಗೆ ನಾವು ಭಾರತೀಯರು ಇಮೋಷನ್ಸ್ ತುಂಬ ಕನೆಕ್ಟ್ ಆಗಿರುತ್ತೆ. ಕೆಲವರು ಮಕ್ಕಳು ಹೋಗ್ತಾರೆ, ಇಷ್ಟೇ ಅಂತ ಓದ್ತಾರೆ, ಆಮೇಲೆ ಅಪ್ಪ ಅಮ್ಮನ ನೋಡಬೇಕು, ನಮ್ಮ ದೇಶದಲ್ಲಿ ಇರಬೇಕು, ಅಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಆ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ಅದಿರುತ್ತೆ. ಕೆಲವೊಂದು ಪರ್ಸೆಂಟೇಜಲ್ಲಿ ಹೆಂಗಿರುತ್ತೆ, ಅಲ್ಲಿ ಹೋದ್ಮೇಲೆ ಆ ಲೈಫ್ ಸ್ಟೈಲ್ ಅವ್ರಿಗೆ ಇಷ್ಟ ಆಗಿಬಿಡುತ್ತೆ. ಅಂದರೆ ಮೇಯ್ನಾಗಿ ಇಂಡಿಪೆಂಡೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಪ್ರತಿಯೊಂದಕ್ಕೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ. ಮಕ್ಕಳು ಎಷ್ಟು ದೊಡ್ಡವರಾಗಲಿ, ಆದರೆ ಅಪ್ಪ ಅಮ್ಮಂದು ಸ್ವಲ್ಪ ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಈ ಥರ ಇರು. ಕೆಲವು ಮಕ್ಕಳಿಗೆ ಅದು ಬೇಡ. ಈಗ ನೋಡಿ, ಇವಾಗ ಎಜುಕೇಷನ್ ಹೆಂಗಿದೆ ಅಂದರೆ, ಮಕ್ಕಳಿಗೆ ಅಪ್ಪ ಅಮ್ಮ ಎಷ್ಟು ಬೇಕಾದರೂ ಎಜುಕೇಷನ್ಗೆ ಒಂದು ಖರ್ಚು ಮಾಡ್ತಾರೆ. ಇಂಡಿಯಾದಲ್ಲಿ ಯಾವುದಕ್ಕೂ ಖರ್ಚು ಮಾಡೋದು ಎಜುಕೇಷನ್ ಖರ್ಚು ಮಾಡಿಬಿಟ್ಟು ದೊಡ್ಡ ದೊಡ್ಡ ಸ್ಕೂಲಿಗೆ ಹಾಕ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಮಕ್ಕಳಿಗೆ ಇಂಡಿಪೆಂಡೆನ್ಸ್ ಬೇಕು, ಎಲ್ಲನೂ ಸಿಗುತ್ತೆ, ನಿಂತಲ್ಲೇ ಎಲ್ಲ ಸಿಗುತ್ತೆ ಅಂತ ಹೇಳಿದಾಗ ಅದನ್ನು ಪಡಿಲಿಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದಾಗ ಅವಕಾಶ ಅವ್ರು ತೊಗೊಂಡ್ಬಿಡ್ತಾರೆ. ಸೊ ಕೆಲವರು 1% ಏನಿರುತ್ತೆ ಅಂದರೆ ಅಲ್ಲಿ ಹೋದವರು ಆ ಲೈಫ್ ಸ್ಟೈಲ್ ಅವರು ಅಂದ್ಕೊಂಡದ್ದು, ಅವರು ಡ್ರೀಮ್ ಇರ್ತದೆ, ಈ ಥರನೇ ಇರಬೇಕು, ಅದರಲ್ಲಿ ಲೈಫ್ ಸ್ಟೈಲ್ ಸಿಕ್ಕಿದಾಗ ಅವ್ರು ವಾಪಸ್ ಬರೋಕ್ಕೆ ಕೇಳಲ್ಲ. ಏನಾದರೂ ಸರಿ ನಾವು ಅಲ್ಲೇ ಇರ್ತೀವಿ, ಅಲ್ಲೇ ಸೆಟ್ಲ್ ಆಗ್ತೀವಿ ಅಂತ ಕೆಲವು ಸಮ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಹಾಗಿರುತ್ತೆ. ಕೆಲವರು ಏನಾಗಿರುತ್ತೆ, ಆರ್ಥಿಕ ಪರಿಸ್ಥಿತಿ ಆಯಿತಾ, ಬರಲಿಕ್ಕೆ ವಾಪಸ್ ಇಷ್ಟ ಇದೆ, ಆದರೆ ಆರ್ಥಿಕ ಪರಿಸ್ಥಿತಿ ಏನೋ ಅಲ್ಲಿ ಇಷ್ಟು ದೂರ ಹೋಗಿದ್ದೇವೆ ಖರ್ಚು ಮಾಡಿಕೊಂಡು, ಇಲ್ಲಿ ಏನೋ ಒಂದು ಮಾಡಬೇಕು, ಇಲ್ಲಿ ಬಂದು ಸೆಟ್ಲ್ ಆಗಬೇಕಿದ್ರೆ ಇಷ್ಟು ವರ್ಷ ನಾನು ಅಲ್ಲಿ ದುಡ್ದು ಕೆಲಸ ಮಾಡಿ ಅಲ್ಲಿ ಏನೋ ಸಾಧನೆ ಮಾಡ್ಕೊಂಡು ವಾಪಸ್ ಬರಬೇಕು ಅಂತ ಟೈಮ್ ತೊಗೋತಾರೆ. ಈ ಥರ ಕೆಟಗರಿ ಜನ ಇರ್ತಾರೆ ಪಾಪ್ಯುಲೇಷನ್. ನಾವು ಇವಾಗ ಈಚ್ ಕೆಟಗರಿ ನಾವು ಡಿವೈಡ್ ಮಾಡಬೇಕಿದ್ರೆ ಈ ಥರ ಮೆಂಟಾಲಿಟಿ ಇರುತ್ತೆ. ಪ್ರಭಾಕರ್ ಸರ್, ಈಗ ನಮ್ಮ ದೇಶದ ಬ್ರೇನ್ ಆದರೆ ಬೇರೆ ದೇಶಕ್ಕೆ ಅದರ ಸೇವೆ ಹೋಗುತ್ತೆ ಅಂತಂದರೆ ಇದು ಹೇಗೆ ಅಂತ? ಈಗ ನೀವಾಗಲೇ ಮಾತನಾಡ್ಬೇಕಾದ್ರೆ ಒಂದು ವಿಚಾರ ಹೇಳಿದ್ರಿ, ಏನಕ್ಕೆ ಆ ವ್ಯಾಮೋಹ ಯಾಕೆ ಅನ್ನುವಂಥದ್ದು, ಅಥವಾ ಅಲ್ಲಿಗೆ ಪೇಟ್ರಿಯಾಟಿಸಮ್ ಇರಲ್ವಾ ಅಂತ.
ಒಂದನ್ನು ನಾವು ಥಿಂಕ್ ಮಾಡಬೇಕು, ನಾವು ಭಾರತೀಯರು ಮೂಲತಃ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎನ್ನುವಂತಹ ಮನಸ್ಥಿತಿ ನಮ್ಮದು. ನಾವು ಹುಟ್ಟಿದಂತಹ ಭೂಮಿ ನಮಗೆ ಸ್ವರ್ಗಕ್ಕೆ ಸಮ. ಎಲ್ಲಾದರೂ ಇರಲಿ ಜಗತ್ತಲ್ಲಿ, ಯಾರನ್ನೇ ಕೇಳಿದ್ರು ಈ ಮಾತನ್ನು ಯಾವಾಗಲೂ ಸದಾ ಹೇಳ್ತಾರೆ. ಯಾಕಂದರೆ ನಮ್ಮ ಭೂಮಿ ನಮಗಿರುವಂಥ ಹೆಮ್ಮೆ, ನಮ್ಮ ಖುಷಿ ಅದು. ಎರಡನೇದು, ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯ ಸೈಕಲ್ನಲ್ಲಿ ಹೋಗುವಾಗ ಅವನು ಬೈಕ್ ತೊಗೊಂಡ್ರೆ ಮತ್ತೆ ಸೈಕಲ್ ಮುಟ್ಟಲ್ಲ. ಬೈಕ್ ಓಡಿಸುವಾಗ ಅವನಿಗೆ ಕಾರ್ ಸಿಕ್ಕಿದ್ರೆ ಮತ್ತೆ ಬೈಕ್ ಮುಟ್ಟಲ್ಲ. ಸೊ ದಿಸ್ ಈಸ್ ಅವರ್ ಮೈಂಡ್ ಸೆಟ್. ಮನುಷ್ಯನ ಸಹಜ ಗುಣ ಅದು. ಈಗ ನಮಗೆ ಕಂಫರ್ಟ್ ಏನಿದೆ, ಫಿನಾನ್ಷಿಯಲ್ ಕಂಫರ್ಟ್ ಇರ್ಬೋದು, ಓವರಾಲ್ ಲೈಫ್ ಸ್ಟೈಲ್ ಇರಬಹುದು, ಮತ್ತು ಪ್ರತಿಯೊಂದು ಇವತ್ತು ನಾವು ನೋಡ್ತೀವಿ ವಸುದೈವ ಕುಟುಂಬಕಂ, ಜಗತ್ತೇ ಗ್ಲೋಬಲ್ ವಿಲೇಜ್ ಥರ ಆಗಿದೆ. ನಾವು ಇಲ್ಲೇ ಕೂತ್ಕೊಂಡು ಜಗತ್ತಿನ ಯಾವುದೇ ಮೂಲೆಗೆ ಬೇಕಾದ್ರೂ ಸಂಪರ್ಕವನ್ನು ಕಟ್ಕೊಳ್ತೀವಿ. ಅದರ ಅರ್ಥ ಏನು ಅಂದರೆ, ಒಂದು ಅವರವರ ಕೌಟುಂಬಿಕ ಹಿನ್ನೆಲೆ. ಈಗ ಅಮೇರಿಕಾಗೆ ಹೋಗ್ಬೇಕಾದ್ರೆ ನೆಟ್ವರ್ತ್ ಇಷ್ಟು ಡಾಲರ್ ಇರಬೇಕು, ಅವ್ನಿಗೆ ಆಸ್ತಿ ಪಾಸ್ತಿ ಇರಬೇಕು, ಇದೆಲ್ಲವೂ ಕೌಂಟ್ ಆಗುತ್ತೆ. ಅವನು ಸುಖ ಸುಮ್ಮನೆ ಹೋಗ್ಲಿಕ್ಕೆ ಆಗಲ್ಲ. ಅವನು ನೆಂಟ್ರ ಹತ್ರನೋ ಇಷ್ಟರ ಹತ್ರನೋ ಕಾಡಿ ಬೇಡಿ ಪ್ರಾಪರ್ಟಿ ಡೀಟೇಲ್ ತೊಗೊಂಡು ನೆಟ್ವರ್ಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಹೋಗ್ತಾರೆ, ಸಾಲ ಸೋಲ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರ ಅರ್ಥ ಒಂದು ಫಿನಾನ್ಷಿಯಲ್ ಕಮಿಟ್ಮೆಂಟ್. ಎರಡನೇದು, ಭಾರತಕ್ಕೆ ಬರಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇದ್ದರೂ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಒಂದು ಕಡೆ ನಾನು ಬಂದುಬಿಟ್ಟಿದ್ದೀನಿ, ಏನಾದರೂ ಮಾಡಿ ದುಡಿದು ಬದುಕು ಕಟ್ಕೊಳ್ಳೋಣ ಅನ್ನುವಂಥ ಹಪಹಪಿ ಒಂದು ಕಡೆ ಇರುತ್ತೆ. ಎರಡನೇದಾಗಿ ತನ್ನ ಕುಟುಂಬಕ್ಕೆ ನಾನು ಹತ್ರ ಇದು ನೋಡ್ಕೊಳ್ಳಿಲ್ಲ ಅಂದರೂ ಅಟ್ಲೀಸ್ಟ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೊಟ್ಟರೆ ಅಟ್ಲೀಸ್ಟ್ ಸಂಬಡಿ ವಿಲ್ ಟೇಕ್ ಕೇರ್ ಅನ್ನುವಂಥ ಒಂದು ದೂರದೃಷ್ಟಿ ಇರ್ಬೋದು. ಅಲ್ಲಿ ಅವ್ರಿಗೂ ಕೂಡ ಮಿಸ್ ಮಾಡ್ಕೋತಾರೆ ಭಾರತನ. ಅವರೂ ಕೂಡ ಒಂದು ಏನಂತಾರೆ ಹೋಮ್ ಸಿಗ್ತಾರೆ, ಅವ್ರಿಗೂ ಅದು ಇದ್ದೇ ಇರುತ್ತೆ ಅವೆಲ್ಲವೂ. ನಾವು ಏಕಾಏಕಿ ಅಲ್ಲಿ ಹೋಗಿದ ತಕ್ಷಣ ಮಾಡರ್ನ್ ಲೈಫ್ ಲೀಡ್ ಮಾಡ್ತಾರೆ ಅಂದ ತಕ್ಷಣ ಅವ್ರಿಗೆ ಭಾವನೆಗಳಿರಲ್ಲ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಅದನ್ನು ಮಿಸ್ ಮಾಡ್ಕೋತಾರೆ. ಇನ್ ಸ್ಪೈಟ್ ಆಫ್ ಆಲ್ ದೋಸ್ ಥಿಂಗ್ಸ್, ಈ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಅವಕಾಶಗಳು ಜಾಸ್ತಿ ಅನ್ನೋದನ್ನು ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಅದು ಇಂಪ್ಲಿಮೆಂಟ್ ಆಗಬೇಕು, ಬರೀ ಮಾತಲ್ಲಲ್ಲ, ಅವಕಾಶಗಳ ಮೂಲಕ ಅದನ್ನು ಸ್ಪ್ರೆಡ್ ಮಾಡಬೇಕು. ಅಟ್ಲೀಸ್ಟ್ ಫ್ರಮ್ ಹಿಯರ್ ಆಫ್ಟರ್ ಇಲ್ಲಿ ಅಳ್ತಾ ಇರ್ತಕ್ಕಂಥ ಪ್ರತಿಭೆಗಳಿದೆಯಲ್ಲ, ಅದಕ್ಕೆ ಇಲ್ಲಿ ಗ್ಲೋಬಲ್ ಪ್ಲಾಟ್ಫಾರ್ಮನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಿಕೊಡ್ಬೇಕು. ಅದೊಂದು. ಎರಡನೇದಾಗಿ, ಮಕ್ಕಳಿಗೆ ಇನ್ನೂ ಒಂದು ಟ್ರೆಂಡು ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ಯಾರೋ ಹೋಗಿ ಹಾಲಿವುಡ್ ಹತ್ರ ಒಂದು ನಿಂತ್ಕೊಂಡು ಒಂದು ಫೋಟೋ ಹಾಕಿದ ತಕ್ಷಣ ಸ್ಟೇಟಸಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ನೋಡ್ತಾರೆ, ಆಸೆ ಬರುತ್ತೆ. ಆಸೆ ಬರೋದು ತಪ್ಪಲ್ಲ, ಆದರೆ ಅಲ್ಲಿ ಹೋಗಿ ಮತ್ತೆ ನಾವು ಇಲ್ಲೇ ಬಂದು ಜೀವನ ಮಾಡಬೇಕು, ಇಲ್ಲೇ ಏನಾದರೂ ಆಂಟ್ರಪ್ರಿನರ್ಶಿಪ್ ಮಾಡ್ಕೊಳ್ಬೇಕು ಅಂತ ಬಂದು ಸಕ್ಸಸ್ ಆಗಿರೋರು ತುಂಬ ಜನ ನಮ್ಮ ಹತ್ರ ಇದ್ದಾರೆ. ಆದರೆ ಅವರನ್ನು ಬೆಳಕಿಗೆ ಬರ್ತಿಲ್ಲ ಅವರೆಲ್ಲ. ಅದನ್ನು ಕೂಡ ಆಗಬೇಕಾಗಿದೆ. ಈಗ ಯಾರು ವಿದೇಶಗಳಲ್ಲಿ ಓದ್ಕೊಂಡು ಅಲ್ಲಿ ಡಿಗ್ರಿಗಳು ತೊಗೊಂಡು ಇಲ್ಲಿ ಬಂದು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿರೋದು ತುಂಬ ಜನ ಇದ್ದಾರೆ. ಆದರೆ ಅವರನ್ನೂ ಕೂಡ ಬೆಳಕಿಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಹೋಗಬೇಕು. ಆವಾಗೇನಾಗುತ್ತೆ, ಕನಿಷ್ಠ ಇವತ್ತಿನ ಜನ್ರೇಷನ್ಗೆ ಆಸೆ ಬರುತ್ತೆ, ನಾನು ಅಲ್ಲೇ ಹೋಗಿ ಸೆಟ್ಲ್ ಆಗಬೇಕು ಅಂತಿಲ್ಲ. ಸೊ ಇಲ್ಲೂ ಕೂಡ ಏನಾದರೂ ಮಾಡಬಹುದು ಅನ್ನುವಂಥ ಕನಸುಗಳನ್ನು ಚಿಗುರೋ ಹಾಗೆ ನಾವು ಮಾಡಬೇಕು. ಆ ಚಿಗುರೋ ಹಾಗೆ ಮಾಡಬೇಕಾದ್ರೆ ಸರ್ಕಾರಗಳು ಮಾಡಬೇಕು, ಮಾಧ್ಯಮಗಳು ಮಾಡಬೇಕು, ಮತ್ತು ಪೋಷಕರು, ಸಮಾಜ ಫಸ್ಟ್ ಮಾಡಬೇಕಾಗಿರೋದೇನೆಂದರೆ ದೇ ಶುಡ್ ನಾಟ್ ಕಂಪೇರ್ ವಿತ್ ಅದರ್ಸ್. ಫಾರಿನಲ್ಲಿ ಇದ್ದ ತಕ್ಷಣ ಬುದ್ಧಿವಂತ ಅಂತನೋ ಅಥವಾ ಇಲ್ಲಿದ್ದ ತಕ್ಷಣ ದಡ್ಡ ಅಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸ್ಕಿಲ್ಸ್ ಇರುತ್ತೆ, ಅವ್ರದ್ದೇ ಆದ ನಾಲೆಡ್ಜ್ ಇರುತ್ತೆ, ಅವ್ರದ್ದೇ ಆದ ಸಾಧನೆ ಮಾಡಲಿಕ್ಕೆ ಕಿಚ್ಚಿರುತ್ತೆ. ಆ ಕಿಚ್ಚು ಹಚ್ಚೋ ಕೆಲಸ ಮಾಡಬೇಕೇ ಹೊರತು ಅದನ್ನು ಕಮರಿಸುವಂಥ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಓವರಾಲ್ ಪರಿವರ್ತನೆ ಆಗಬೇಕಾದ್ರೆ ಇಲ್ಲಿ ಪ್ರತಿಭಾ ಪಲಾಯನ ಆಗದ ಹಾಗೆ ನಾವು ನೋಡ್ಕೊಳ್ಬೇಕಾದ್ರೆ ಅದಕ್ಕೆ ಶಾಲಾ ಕಾಲೇಜಿನಿಂದಲೇ ಒಂದು ಭದ್ರ ಬುನಾದಿ ಆಗ್ತಾ ಹೋಗಬೇಕು. ಸೊ ನಮ್ಮ ದೇಶದ ವೈಶಿಷ್ಟ್ಯಗಳ ಬಗ್ಗೆ ಹೇಳಬೇಕು. ಈಗ ನಾವು ಪಠ್ಯದಲ್ಲಿ ಹೇಳ್ತೀವಿ, ಇಲ್ಲ ಅಂತಲ್ಲ, ಆದರೆ ಇವತ್ತಿನ ರೆವಲ್ಯೂಷನರಿ ಒಂದು ಟೆಕ್ನಾಲಜಿ ಬೇಸ್ ಇಟ್ಟುಕೊಂಡು ನಾವು ಏನನ್ನು ಸಾಧನೆ ಮಾಡ್ಬೋದು ಅದನ್ನು ನಾವು ಹೇಳ್ಕೊಡ್ತಾ ಹೋಗಬೇಕು. ಅದಕ್ಕೆ ವೇದಿಕೆಗಳನ್ನ ಕಲ್ಪಿಸ್ತಾ ಹೋಗಬೇಕು. ಗಿರೀಶ್ ಸರ್, ಈಗ ಸಹಜವಾಗಿ ಅಂದರೆ ವಿದೇಶದಲ್ಲಿರುವಂಥ ಸೌಲಭ್ಯಗಳು ಇಲ್ಲಿ ಯಾಕಿಲ್ಲ ಅಂಥೇಳಿ, ಯಾಕೆ ನಮ್ಮ ದೇಶ ಅದಕ್ಕೆ ಮುಂದಾಗ್ತಾ ಇಲ್ಲ, ಯಾಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ? ಇಲ್ಲಿ ಏನಾಗುತ್ತೆ ಅಂದರೆ ನಾನು ಅನ್ನೋದು ಫಸ್ಟು, ದೇಶ ಎರಡನೇದಾಗ್ತಾ ಇದೆ. ನಾನು ಅನ್ನೋದು ಫಸ್ಟು. ಇವತ್ತು ಯಾರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಯಾರು ಇಂಜಿನಿಯರಿಂಗು, ಯಾರು ಮೆಡಿಕಲ್ ಕಾಲೇಜ್ ತಗೊಂಡಿದ್ದಾರೆ ಅಂದರೆ ಇಲ್ಲಿರೋ ರಾಜಕೀಯ ವ್ಯಕ್ತಿಗಳು. ದುಡ್ಡು ಮಾಡೋಕ್ಕೆ ಅಷ್ಟೇ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಹೊತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಬೆಳೆಸ್ಬೇಕು ಅಂತ ಯಾರೂ ಮಾಡಿಲ್ಲ. ಟ್ರೂ ಎಂಟ್ರಪ್ರನರ್ಸ್ ಆರ್ ದಿ ಎಜುಕೇಷನಿಸ್ಟ್ ಅವ್ರಿಗೆ ಆ ಒಂದು ದುಡ್ಡಿಲ್ಲ, ಆ ಒಂದು ಸಂಸ್ಥೆ ಕಟ್ಟೋ ಅಷ್ಟು ಶಕ್ತಿ ಕೊಟ್ಟಿಲ್ಲ. ಇಲ್ಲಿ ಯಾರಿಗೂ ಅದನ್ನು ಉಪಯೋಗಿಸ್ಕೋತಾರೆ ರಾಜಕೀಯದವರು. ಅವ್ರಿಗೇನು ದುಡ್ಡು ಬರಬೇಕಷ್ಟೇ, ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಅವ್ರಿಗೆ ಬೇಕಿಲ್ಲ. ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದರೆ ಬೇಸಿಕ್ಸ್ ಹ್ಯಾಂಡ್ಸ್ ಮೇಡಮ್ ಹೇಳಿದ್ರಲ್ಲ, ಅಲ್ಲಿ ಹುಡುಗರಿಗೆ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಇದ್ದಾರೆ, ಹ್ಯಾಂಡ್ಸ್ ಆನ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಕೊಡೋದು ಇಲ್ಲೇ ಇಲ್ಲ ಇಲ್ಲಿ.
ಏನೋ ಒಂದು ಪಾಠ ಮಾಡಬೇಕು ಡಿಗ್ರಿ ಕೊಡ್ತಾರೆ, ವೆದರ್ ದೇ ಆರ್ ಫಿಟ್ ಫಾರ್ ವರ್ಕಿಂಗ್ ಇನ್ ದ ಕಂಪ್ನಿ ಅದು ಇರಲ್ಲ. ಆಚೆ ಬಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಏನಂದ್ರೇನು ಗೊತ್ತಿರಲ್ಲ. ಬಿಕಾಸ್ ದಟ್ ಈಸ್ ದ ವೇ ಅವರ್ ಕರಿಕ್ಯುಲಮ್ ಹ್ಯಾಸ್ ಬೀನ್ ಡ್ರಾನ್ ಬೈ ಅವರ್ ಸೋ ಕಾಲ್ಡ್ ದಿ ಪೊಲಿಟಿಷಿಯನ್ಸ್. ಅದ್ರ ತಕ್ಕನಾಗೆ ಬ್ಯೂರೋಕ್ರಾಟ್ಸು ಹಾಗೇ ಇದ್ದಾರೆ. ಸೊ ಈ ಒಂದು ದೂರಾಲೋಚನೆ ಇಲ್ಲದಾಗ ಏನಾಗುತ್ತೆ, ಈ ಬ್ರೈನ್ ಡ್ರೈನ್ ಇನ್ನೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಕೊನೆಗೆ ಇಲ್ಲಿ ಏನೋ ಆಗ್ತಾರೆ ಅಂದರೆ ಬರೀ ಪೆದ್ರು ಇಲ್ಲಿ ಉಳ್ಕೋತಾರೆ, ಸ್ವಲ್ಪ ಬುದ್ಧಿವಂತರು ಯಾರ್ಯಾರು ಏನೇನಾಗುತ್ತೆ ಎಲ್ಲ ದೂರ ಹೊರಟಾಗ್ತಾರೆ. ಮೇಡಮ್ ಈಗ ಅಂದರೆ ಇದಕ್ಕೆ ಒಂದು ಆ್ಯಡ್ ಮಾಡ್ಬೋದು. ಈಗ ಅವ್ರು ಹೇಳಿದ್ರು ಗಾಂಧಿ ನೆಹರು ಕಾಲದ್ದು ಹೇಳಿದ್ರು, ಅವರು ವಿದೇಶದಲ್ಲಿ ಓದ್ಕೊಂಬಂದರು, ಇಲ್ಲಿದ್ದರು, ದೇಶ ಕಟ್ಟಿದ್ರು, ಇದೆಲ್ಲ ಹೇಳಿದ್ರು. ಹಾಗೆ ಇನ್ನೂ ನಾವು ಲೇಟೆಸ್ಟು ನಾವು ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಫೌಂಡರ್ಸ್ ಇರ್ಬೋದು, ಇವರೆಲ್ಲ ಜಗತ್ತನ್ನು ಸುತ್ಕೊಂಬಂದು ಇಲ್ಲಿ ಮಾಡಿದ್ರೆ ಹೊರತು ಫಸ್ಟ್ ಹೋಗಿ ಎಲ್ಲೋ ಇದು ಮಾಡಿಲ್ಲ. ಅಂದರೆ ಅವರು ಇಡೀ ಜಗತ್ತನ್ನ ಬೆಂಗಳೂರು ಕಡೆ ನೋಡೋ ಥರ ಮಾಡಿದ್ರು. ಅದರ ಅರ್ಥ ನಮ್ಮ ಬೇಸು ಹೇಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಆ ಥರ ತುಂಬ ಜನ ಇದ್ದಾರೆ. ಅಂದರೆ ಅವ್ರು ಬಹಳ ಜಾಗತಿಕ ಮಟ್ಟದಲ್ಲಿ ಬೆಳೆದಿದ್ದಾರೆ. ಸೊ ಸಣ್ಣ ಪುಟ್ಟ ಒಂದು ಸಾಧನೆಗಳ ಮೂಲಕ ಮಾಡಿಕೊಂಡು ಜಾಗತಿಕ ಮಟ್ಟಕ್ಕೆ ಬೆಳೀತಾ ಇರ್ತಕ್ಕಂಥವ್ರು ಕೂಡ ಇದ್ದಾರೆ. ಸೊ ಅಂಥವ್ರನ್ನು ಕೂಡ ಗುರುತಿಸುವಂಥ ಒಂದು ಕೆಲಸ ಆಗಬೇಕು. ಇದು ಮಾಧ್ಯಮದವ್ರು ಮಾಡಬೇಕು ಅಂತಂದರೆ ಬಿಗಿನಿಂಗ್ ಹೇಳಿದೆ ಫಸ್ಟ್ ನೀವು ಅಲ್ಲಿ ಏನೋ ಒಂದು ಸಣ್ಣ ಕೆಲಸ ಮಾಡಿದ್ರೆ, ಮೊನ್ನೆ ಯಾರೋ ನೆನ್ನೆ ತುಳಸಿ ಅಂತ ಒಬ್ಬರು ಅಪಾಯಿಂಟ್ ಆಗಿದ್ದಾರೆ. ದೋ ಶಿ ಈಸ್ ನಾಟ್ ಎ ಭಾರತೀಯದವರು, ಜಸ್ಟ್ ಬಿಕಾಸ್ ಶಿ ಫಾಲೋಸ್ ಹಿಂದೂಯಿಸಮ್ ಅವರಿಗೆ ತುಳಸಿ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೇ ಆ ವರ್ಡ್ ಯೂಸ್ ಮಾಡಿದ್ದಕ್ಕೆ ಇಡೀ ಅರ್ಧ ದಿವಸ ಟಿ ವಿಲಿ ಅದೇ ಬಂದಿತ್ತು ಅವರು ಭಾರತದ ಇದು. ಬಟ್ ಇಲ್ಲಿರೋರು ಎಷ್ಟೋ ಒಳ್ಳೊಳ್ಳೆ ಕೆಲಸಗಳು ಮಾಡಿರ್ತಾರೆ, ಒಬ್ಬರು ಮುಂದೆನೇ ಬರೋಲ್ಲ ಇಲ್ಲಿ. ಆಯಿತು, ಮಾಡೋಣ. ಈಗ ನಮ್ಮ ದೇಶದ ಸಂಸ್ಕೃತಿಯನ್ನು ಮರೆತು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗ್ತಿದ್ದಾರೆ. ಅಂದರೆ ನಮ್ಮ ದೇಶದ ಸಂಸ್ಕೃತಿ ಇಷ್ಟ ಆಗ್ತಿಲ್ವಾ ಹೇಗೆ ಅಂತೇಳಿ? ಆಸೆ ಅನ್ನೋದೊಂದು ಮೇಯ್ನ್ ಸರ್. ಯಾಕೆಂದರೆ ನಾನು ಬೇರೆಯವ್ರ ಥರ ಚೆನ್ನಾಗಿ ಕಾಣಬೇಕು. ಓಕೆ ಅಂದರೆ ಯಾಕೆಂದರೆ ನಾವು ಕೆಲವರು ಇಷ್ಟಪಡ್ತಾರೆ ನಾವು ವೇ ಆಫ್ ಡ್ರೆಸ್ಸಿಂಗ್ ಎಲ್ಲ ಅಥವಾ ವೇ ಆಫ್ ಕಲ್ಚರ್. ನಮ್ಮ ಭಾರತ ದೇಶದ ಕಲ್ಚರ್ ಎಲ್ಲರೂ ಇಷ್ಟಪಡ್ತಾರೆ. ಆದರೂ ಏನು ಗೊತ್ತಾ, ದೂರದ ಬೆಟ್ಟ ನೋಡಗೆ ನುಣ್ಣಗೆ ಅಂತ ಹೇಳ್ತಾರೆ. ಅಲ್ಲಿ ಅದು ತುಂಬ ಚೆಂದ ಇರುತ್ತೆ ಅಂತ ಹೇಳ್ಕೊಂಡು ಅದೊಂದು ಆಸೆಗಳಿರುತ್ತೆ. ಸೊ ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಆಲ್ರೆಡಿ ಅಡಾಪ್ಷನ್ ಆಗಿದೆ, ಅಡಾಪ್ಟ್ ಮಾಡಿದ್ದಾರೆ ಜನ. ನಾವೇನು ಅದನ್ನೇ ಫಾಲೋ ಮಾಡ್ತಿದ್ದೀವಿ. ಅಲ್ಲಿ ಎಷ್ಟು ವರ್ಷಗಳ ಫಾರ್ ಎಕ್ಸಾಂಪಲ್ ಅದನ್ನ ಎಕ್ಸಾಂಪಲ್ ಕೊಡೋದಾದರೆ ಎಜುಕೇಷನ್ ಬಗ್ಗೆನೇ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಪ್ರೈಮರಿಯಲ್ಲಿ ಏನು ಇದೆ ಕೆರಿಕ್ಯುಲಮ್ ಇದೆ ಅಲ್ವಾ, ಇಲ್ಲಿ ಅದು ಹೈಸ್ಕೂಲಲ್ಲಿ ನನ್ನ ಮಕ್ಕಳು ಯಾಕೆಂದರೆ ಖುದ್ದಾಗಿ ನನ್ನ ಮಕ್ಕಳು ಏನು ಅಲ್ಲಿ ಓದಿದ್ದಾರೆ ಪ್ರೈಮರಿಯಲ್ಲಿ, ಅದು ಇವಾಗ ಹೈಸ್ಕೂಲಲ್ಲಿದೆ. ಅದು ನನ್ನ ಎಜುಕೇಷನ್ ಅದರಲ್ಲಿ. ಸೊ ಹಾಗಾಗಿ ಈವನ್ ಅದರ್ ಕಲ್ಚರ್ಸ್ ಹೇಳೋದಾದರೆ ಅಲ್ಲಿ ಆಲ್ರೆಡಿ ಡೆವಲಪ್ಡ್ ಅಂತ ಹೇಳಿದ್ದಕ್ಕೆ ಅಲ್ಲಿ ಏನು ಕಲ್ಚರ್ ಇದೆ ನಮ್ಮವರಿಗೆ ಅದು ಏನಾಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ, ಬೇಕು ಅಂತ ಅನಿಸುತ್ತೆ. ಸೊ ಬಣ್ಣದ ಜೀವನ ಬೇಕು ಅಂತ ನಮ್ಮ ದೇಶದವರಿಗೆ ಅನಿಸುತ್ತೆ. ಸೊ ಅನಿಸೋದ್ರಲ್ಲಿ ತಪ್ಪೇನಿಲ್ಲ, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಹೇಗೆ ಅದನ್ನು ನಾವು ತಗೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ತಗೊಂಡು ಹೋಗಬೇಕು, ಅದು ಇಂಪಾರ್ಟೆಂಟ್. ಹಾಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳುವಂಥದ್ದು ಇದೆಯಲ್ಲ, ಅದು ನಾವೇ ಚೂಸ್ ಮಾಡಬೇಕು. ನಮ್ಗೆ ಎಷ್ಟು ಬೇಕು ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವೇ. ಈಗ ಪಾಶ್ಚಾತ್ಯ ಸಂಸ್ಕೃತಿನ ನಾವು ಭಾರತೀಯರು ಇವತ್ತು ಯಾವುದೋ ಒಂದು ಎಲ್ಲ ಇದನ್ನು ಫಾಲೋ ಮಾಡ್ಲಿಕ್ಕೆ ಹೊರಡ್ತೀವಿ. ಆದರೆ ಅವರ ಮೂಲ ಬದುಕಿಗೆ ಕೊಡಬೇಕಾದಂತಹ ಮಹತ್ವ ಕೊಡ್ತಾರಲ್ಲ, ವ್ಯಕ್ತಿಗೆ ಕೊಡಬೇಕಾದಂಥ ಮಹತ್ವ. ಈಗ ಉದಾಹರಣೆಗೆ ನಾವು ಯಾವುದೇ ವಿದೇಶಗಳಲ್ಲಿ ಹೋದರೂ ಕೂಡ ಅಲ್ಲಿ ಮನುಷ್ಯನಿಗೆ ಮೊದಲ ಪ್ರಾಧಾನ್ಯತೆ. ನಿಮ್ಮ ಯಾವುದೇ ಕಾರಲ್ಲಿ ಬಂದರೂ ಅದಕ್ಕೆ ಮಹತ್ವ ಇಲ್ಲ. ಯಾರು ರೋಡ್ ಕ್ರಾಸ್ ಮಾಡ್ತಾರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಇಲ್ಲಿ ನಾವು ನೋಡ್ತೀವಿ ಎಷ್ಟೋ ಸಲ ಸಿಗ್ನಲ್ ಜಂಪ್ ಮಾಡ್ತೀವಿ. ಯಾಕೆ ಹೇಳಿ? ಇದು ನಾವು ತೊಗೊಳ್ಬೇಕಾಗಿರೋದು ಒಳ್ಳೆಯ ವಿಚಾರಗಳನ್ನ, ಬರೀ ಡ್ರೆಸ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಫುಡ್ಡು ಲೈಫ್ ಸ್ಟೈಲು ಅಲ್ಲ. ಇದ್ರ ಜೊತೆಗೆ ಒಳ್ಳೆಯ ವಿಚಾರಗಳಿದೆಯಲ್ಲ, ಅದನ್ನು ನಾವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಅದನ್ನು ಹೆಕ್ಕಿ ತಗೊಂಡು ನಮ್ಮ ಲೈಫ್ಗೆ ಅಳವಡಿಸ್ಕೊಂಡ್ರೆ ಆಗ ನಮ್ಮ ಬದುಕು ಬದಲಾಗುತ್ತೆ. ಸೊ ಬರೀ ನಾವು ವ್ಯಾಮೋಹವನ್ನು ಬೆಳೆಸ್ಕೊತಾ ಹೋದರೆ ನಮ್ಮ ಬದುಕಲ್ಲಿ ಒಂದು ಶಿಸ್ತಿನ ಬದುಕು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಿಸಿಪ್ಲಿನ್ ನಮಗೇನು ಬೇಕು, ಒಂದು ಪರಿಪೂರ್ಣ ವ್ಯಕ್ತಿತ್ವ ನಾನು ಆಗಬೇಕು ಅಂತ ನನಗನ್ಸಿದ್ರೆ ಅದರ ಅರ್ಥ ಬರೀ ಫುಡ್ಡು ಶೆಲ್ಟರು ಇಷ್ಟೇ ಅಲ್ಲ. ಸೊ ನಾನು ಕಾಯ ವಾಚ ಮನಸ್ಸ ನನ್ನ ಪ್ರತಿ ಕೆಲಸದಲ್ಲಿ ಅದನ್ನು ತೋರಿಸ್ಬೇಕು. ನನ್ನ ಶ್ರದ್ಧೆ ಇರಬೇಕು, ನನಗೆ ದೇಶದ ಬಗ್ಗೆ ಪ್ರೀತಿ ಇರಬೇಕು, ದೇಶಭಕ್ತಿ ಇರಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹ್ಯುಮ್ಯಾನಿಟಿ ಇರಬೇಕು. ಮಾನವೀಯ ಮೌಲ್ಯಗಳು ಮಾತ್ರ ನಮ್ಮನ್ನು ಒಂದು ಔನ್ನತ್ಯಕ್ಕೆ ತೊಗೊಂಡೋಗುತ್ತೆ ಹೊರತು ಬರೀ ಮಾಡರ್ನೈಸೇಷನು, ಗ್ಲೋಬಲೈಸೇಷನ್ನು ಅಥವಾ ಏನು ಇದು ಪ್ಯಾಷನೇಟ್ ಲೈಫು ಬರೀ ಇಷ್ಟೇ ಅಲ್ಲ. ಸೊ ಇದೆಲ್ಲದನ್ನ ಮೀರಿದ ಒಂದು ಮೌಲ್ಯಯುತ ಬದುಕಿದೆಯಲ್ಲ, ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್, ಈ ರೀತಿಯಾಗಿ ವಿದೇಶದ ಪಲಾಯನದಿಂದಾಗಿ ದೇಶದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು? ನೋಡಿ, ಹತ್ತತ್ರ 2019 $2.5 billion ಅಷ್ಟು ಡೆಫಿಸಿಟ್ ಇತ್ತು. 2023 they were telling around $6.5 billion of deficit.
ಬಿಕಾಸ್ ಆಫ್ ದಿ ಡಾಲರ್ಸ್. ನಾವು ದುಡ್ಡು ಕಟ್ಟೋದು ಫೀಸೆಲ್ಲ ಡಾಲರ್ಸಲ್ಲೇ, ಅವ್ರ ಕಾಫಿ ತಿಂಡಿ ಊಟ ಎಲ್ಲ ಇದು ಪೌಂಡ್ಸಲ್ಲೇ ಕಟ್ಟಬೇಕು, ಇಲ್ಲ ಡಾಲರ್ಸಲ್ಲೇ ಕಟ್ಟೋದು ನಾವು ಇಲ್ಲಿಂದ ಅವರು ಸೆಟ್ಲ್ ಆಗೋ ತನಕ. ಆಮೇಲೆ ನೆಕ್ಸ್ಟು ಅವ್ರು ದುಡಿದ್ರೆ ವರ್ಕರ್ಸ್ ಥರ ಅವ್ರೇನು ಕಳಿಸಲ್ಲ ಮನೇಲಿ ಇಲ್ಲಿಗೆ. ಆ ಸ್ಟೂಡೆಂಟ್ಸ್ 2 ವರ್ಷದಲ್ಲಿ ಏನು ದುಡಿತಾರೋ ಅವ್ರು ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಸಾಕಾಗುತ್ತೆ, ಅವ್ರ ಸ್ಟೈಲು ಅವ್ರ ಲೈಫ್ ಸ್ಟೈಲ್ ಮಾಡ್ಕೊಳಕ್ಕಾಗತ್ತೆ. ಅದರಿಂದ ನಿಮ್ಗೇನು ಡಾಲರ್ಸ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ಅವರ್ ಕಂಟ್ರಿ. ಲೈಕ್ ಯಾರೋ ಕೆಲ್ಸದ ಮೇಲೆ ಹೋದರೆ ಡಾಲರ್ಸ್ ವಾಪಸ್ ಬರುತ್ತೆ. ಅಲ್ಲ, ಅದನ್ನು ಈಗ ಒಂದು ಸರ್ಕಾರ ಆಗಾಗ ಮಾಡ್ತಿರುತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ, ಭಾಳ ದೊಡ್ಡದಾಗಿ ಇಲ್ಲಿ ಒಂದು ಸಮಾವೇಶಗಳನ್ನ ಮಾಡುತ್ತೆ. ಈಗ ಅವ್ರು ಹೇಳಿದ ಹಾಗೆ ಆರಂಭದಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಅಲ್ಲಿ ಕಷ್ಟನೇ. ಅವನ ಕೋರ್ಸ್ ಮುಗಿಯೋವರೆಗೂ ಇಟ್ಸ್ ನಾಟ್ ಸೋ ಈಸಿ ಟು ಸರ್ವೈವ್. ಅವ್ರು ಕೊಟ್ಟಿರ್ತಕ್ಕಂಥ ಇತಿಮಿತಿಗಳಲ್ಲಿ ವಾರಕ್ಕೆ ಇಷ್ಟು ಗಂಟೆ ಅಂತ ಕೆಲಸ ಮಾಡಿಕೊಂಡು ಅವರು ಬ್ರೆಡ್ ಆ್ಯಂಡ್ ಬಟರ್ ದುಡ್ಕೊಂಡು ಕೆಲಸ ಮಾಡ್ತಾರೆ. ಆಫ್ಟರ್ ದ್ಯಾಟ್ ಅವ್ರ ಕಮಿಟ್ಮೆಂಟ್ಸ್ ಇರುತ್ತೆ. ಇಲ್ಲಿ ಅಕ್ಕನೋ ತಂಗಿನೋ ಅವ್ರ ಮದುವೆಗಳೋ ಮತ್ತೊಂದು ಇರುತ್ತೆ, ಅದಕ್ಕೊಂದಷ್ಟು ವರ್ಷ ಹೋಗುತ್ತೆ. ಆಮೇಲೆ ಅವ್ರ ಮದುವೆ ಆಗ್ತಾರೆ, ಅವ್ರ ಫ್ಯಾಮಿಲಿ ಮಾಡ್ಕೋತಾರೆ, ಅವ್ರ ಮಕ್ಕಳಿರುತ್ತೆ. ಸೊ ಈ ಥರ ಬಹುತೇಕ ಸಂದರ್ಭಗಳಲ್ಲಿ ಒಬ್ಬ ಮನುಷ್ಯ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋ ಹಾಗೆ ಅವನ ಬದುಕನ್ನು ಹೋರಾಟದಲ್ಲೇ ಅವನು ಇದು ಮಾಡ್ತಾನೆ ಹೊರತು ಕೆಲವೇ ಬೆರಳೆಣಿಕೆಯಷ್ಟು ಎಕ್ಸಾಂಪಲ್ಸ್ ಮಾತ್ರ ನಮಗೆ ಸಿಗುತ್ತೆ. ಅಲ್ಲಿಂದ ಮತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಇಂಡಿಯಾದಲ್ಲಿ ಬರುತ್ತೆ, ಇಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರೆ, ಕಂಪನೀಸ್ ಮಾಡ್ತಾರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೆ ಅಥವಾ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಇವೆಲ್ಲವೂ ಇದೆಯಲ್ಲ, ಅದು ಕೇವಲ ಬೆರಳೆಣಿಕೆಯಷ್ಟು ನಂಬರ್ಸ್ ಮಾತ್ರ ನಮಗೆ ಸಿಗುತ್ತೆ. ಬಹುತೇಕರು ನ್ಯಾಚುರಲಿ ಅವರ ಬದುಕನ್ನು ಕಟ್ಕೊಳ್ಳೋದ್ರಲ್ಲೇ ಅರ್ಧ ಬದುಕನ್ನು ಸವಿಸ್ಬಿಡ್ತಾರೆ. ಸೊ ಅದು ಕೂಡ ನಾವು ಕೌಂಟ್ ಮಾಡ್ಕೊಳ್ಬೇಕು. ಏಕಾಏಕಿ ಅಲ್ಲಿ ಹೋಗಿದ ತಕ್ಷಣ ಇಲ್ಲಿಗೆ ರೆವಿನ್ಯೂ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಇಂಡಿಯಾದಲ್ಲಿ 140+ ಕ್ರೋರ್ಸ್ ಏನಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದೆಷ್ಟು? 6 ಕೋಟಿ ಚಿಲ್ಲರೆ ಜನ. ಅಂದರೆ ಉಳಿದವ್ರಿಗೆ ಇಲ್ಲಿ ಇನ್ಕಮ್ ಇಲ್ವಾ? 50% ನಾವು ಅಗ್ರಿಕಲ್ಚರ್ ತೆಗೆಯೋಣ, ಇನ್ನು 50%ಅಲ್ಲಿ ವಯೋವೃದ್ಧರು ಮಕ್ಕಳು ತೆಗೆಯೋಣ, ಅಂದರೆ ಇನ್ನೊಂದು 20% 30% ತೆಗೆದೆ. ಸೊ ನಂಬರ್ಸ್ ನಾವು ನೋಡಿದಾಗ ನಮ್ಮಲ್ಲಿ ಬೇಸಿಕ್ ನನ್ನ ಕರ್ತವ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗಿನ್ನೂ 75 ವರ್ಷ ಆಗೋಯ್ತು, ಇನ್ನೂ ನಾವು ಅರ್ಥ ಮಾಡ್ಕೋತಿಲ್ಲ. ಸೊ ಹಾಗಾಗಿ ಈ ಥರ ಬಹುತೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಂದ ಹೊರಬಂದಾಗ ಮಾತ್ರ ನಾವು ಮುಂದುವರೆದ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ಇನ್ನೂ ಮುಂದುವರಿತಾನೇ ಇದೆ, ಯಾಕಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಬೇಕಲ್ಲ. ಈಚ್ ಇಂಡಿವಿಜುವಲ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಟು ಡೆವಲಪ್ ದೇರ್ ಕಂಟ್ರಿ. ನನ್ನ ದೇಶಕ್ಕೆ ನನ್ನ ಕೊಡುಗೆ ಏನು ಅಂತ ನಾವು ಕೇಳ್ಕೊಬೇಕಲ್ಲ, ಆಗ ಮಾತ್ರ ನಾವು ಮಂಚೂಣಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಹೀಗೆ ಹೋಗ್ತಾ ಇರುತ್ತೆ, ಅದು ಆಗಬಾರ್ದು. ಎಸ್ ಮೇಡಮ್, ಈಗ ಫಾರಿನ್ಗೆ ಹೋಗಬೇಕಾದ್ರೆ ಆರಂಭದಲ್ಲಿ ಯಾವ ರೀತಿಯಾಗಿ ರೂಲ್ಸ್ ಇರುತ್ತೆ, ಹೇಗೆ ಅಂತ, ಆ ಪ್ರೊಸೀಜರ್ ಹೇಗಿರುತ್ತೆ? ಪ್ರೊಸೀಜರ್ ಫಸ್ಟು ಮೇನ್ ಡಾಕ್ಯುಮೆಂಟೇಷನ್. ಮತ್ತು ಈಗ ಸ್ಟೂಡೆಂಟ್ಸಾಗಿ ಕೇಳೋದಾದರೆ ಅವ್ರದ್ದು ಇದು ಮಾರ್ಕ್ಸ್ ಅದು ಇಂಪಾರ್ಟೆಂಟ್. ಏಕೆಂದರೆ ಪರ್ಸೆಂಟೇಜ್ ಹೈ ಇರಬೇಕಲ್ಲಿ ಓಕೆ. ಯಾಕೆಂದರೆ ಸುಮ್ಮನೆ ಅದು ಇರುತ್ತೆ. ಪ್ಲಸ್ ಮೇಯ್ನಾಗಿ ದ ಕಾಸ್ಟ್ ಇಟ್ಸ್ ಟು ಹೈ, ಅದು ಪ್ರಿಪೇರ್ ಮಾಡಬೇಕು. ಆಮೇಲೆ ಇದೆಲ್ಲ ಒಂದು ಕಡೆಯಿಂದ ಡಾಕ್ಯುಮೆಂಟೇಷನ್, ಒಂದು ಕಡೆಯಿಂದ ಫೈನಾನ್ಸ್, ಒಂದು ಕಡೆಯಿಂದ ಅವ್ರದ್ದು ಮಾರ್ಕ್ಸ್. ಓಕೆ. ಸೊ ಇದೆಲ್ಲ ಪ್ರಿಪ್ರೇಷನ್ ಜೊತೆಗೆ ಇರುತ್ತೆ. ಜೊತೆಗೆ ಇದ್ಬಿಟ್ಟು ದೆನ್ ಇವಾಗ ಇಲ್ಲಿಂದ ಹೇಗೆ ತುಂಬ ಏಜೆನ್ಸೀಸ್ ಇದ್ದಾವೆ ಇವಾಗ. ಸೊ ಅವ್ರ ಕಡೆಯಿಂದ ಅವ್ರು ಅಪ್ಲೈ ಮಾಡಿಬಿಟ್ಟು ಕೆಲವೊಂದು ಎಕ್ಸಾಮ್ಸ್ ಬರೆಯೋಕ್ಕಿರುತ್ತೆ. ಅವರು ಆ ಎಕ್ಸಾಮ್ಸ್ ಬರೆದು ಅದರಲ್ಲಿ ಅವರು ಆಗಿಬಿಟ್ಟು ಆಮೇಲೆ ಇದು ಹೋಗೋಕ್ಕೆ ಆಗಿರೋದು. ಅಷ್ಟೊಂದು ಈಸಿ ಮೆಥಡು ಅಲ್ಲ. ಇಲ್ಲಿಂದ ಹೋಗಬೇಕು ಅಂದರೆ ಸುಮ್ಮನೆ ನನಗೆ ಹೋಗಬೇಕು ಆಫ್ಟರ್ 18 ಇಯರ್ಸ್ ಅಥವಾ ಹೋಗಬೇಕು ಅಂತ ಹೇಳಿಕೆ ಅಷ್ಟು ಈಸಿ ಇಲ್ಲ. ಓಕೆ. ಯಾಕೆಂದರೆ ಸರ್ಟನ್ ಪಾಲಿಸೀಸ್ ಇರುತ್ತೆ, ದ್ಯಾಟ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ಆಮೇಲೆ ಕಮಿಂಗ್ ಟು ದ ವೀಸಾ, ಎಲ್ಲರಿಗೂ ವೀಸಾ ಸಿಗಲ್ಲ ಡ್ಯೂ ಟು ಸಮ್ ರೀಸನ್. ಆ ವೀಸಾನೂ ಕ್ಯಾನ್ಸಲ್ ಆಗಿರುತ್ತೆ. ಓಕೆ. ಕಮಿಂಗ್ ಟು ಅದು ಸ್ಟೂಡೆಂಟ್. ಈಗ ವರ್ಕ್ ವೀಸಾ ಬಂದಾಗ ಇಲ್ಲಿಯವರು ತುಂಬ ಜನರಿಗೆ, ಈಗ IT ಅವರಿಗೆ ಒಂದು ಈಸಿ ಅಂತ ಹೇಳ್ಬೋದು. ಯಾಕೆಂದರೆ ಕಂಪ್ನಿ ಕಡೆಯಿಂದ ಕಳಿಸ್ತಾರೆ. ಅವ್ರದ್ದು ಹೇಗೆ ಪರ್ಫಾರ್ಮೆನ್ಸ್ ಹೆಂಗಿದೆ ಅದರ ಮೇಲೆ ಅವರನ್ನು ಇಲ್ಲಿಂದ ಬೇರೆ ಪ್ರಾಜೆಕ್ಟ್ಸಿಗೆಲ್ಲ ಕಳಿಸ್ತಾರೆ. ಅದು ಬಿಟ್ಟು ಇವಾಗ ಬೇರೆ ಈಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಸೆಕ್ಟರಲ್ಲಿ ನೋಡೋದಾದರೂ ಈಗ ತುಂಬ ಜನ ಇವಾಗ ಕಂಪ್ಯಾರಿಸನ್ ಆಲ್ ಇವಾಗ ನರ್ಸಿಂಗ್ ಆಗ್ಬೋದು, ಮೆಡಿಕಲ್ ಪ್ಯಾರಾಮೆಡಿಕಲ್ ಎನಿಥಿಂಗ್. ಸೊ ಅದಕ್ಕೂ ಯಾಕೆಂದರೆ ಅಲ್ಲಿ ಜಾಸ್ತಿ ಅವಕಾಶ ಜಾಸ್ತಿ ಇಂಡಿಯಾದಲ್ಲಿ ಇರೋದಕ್ಕಿಂತ ಅವಕಾಶ ಜಾಸ್ತಿ. ಯಾಕೆಂದರೆ ಅಲ್ಲಿ ಪೇ ಚೆನ್ನಾಗಿ ಸಿಗುತ್ತೆ. ಈಗ ಇಂದು ಹಾಸ್ಪಿಟ್ಲಲ್ಲಿ ಫಾರ್ ಎಕ್ಸಾಂಪಲ್ ಬೇಸಿಕಲಿ ಐ ಆಮ್ ಫ್ರಮ್ ನರ್ಸಿಂಗ್ ಬ್ಯಾಕ್ಗ್ರೌಂಡ್. ಓಕೆ. ಸೊ ನಾನು ಕಂಪೇರ್ ಮಾಡೋದಾದರೆ ಇಲ್ಲಿ ಸಿಗುವ ಸಂಬಳ ಮತ್ತು ವಿದೇಶದಲ್ಲಿ ಸಿಗುವ ಸಂಬಳ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅಲ್ಲಿ ಹೋಗಿ 1 ವರ್ಷ ಕೆಲಸ ಮಾಡಿ ಲೈಫೆಲ್ಲ ಸೆಟ್ಲ್ ಮಾಡ್ಬೋದು. ಅದೇ ನಾನು ಇಲ್ಲಿ ವರ್ಕ್ ಮಾಡೋದು ಇಷ್ಟು ವರ್ಷ ವರ್ಕ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಸೊ ಏನು ಮಾಡ್ತಾರೆ, ಇಲ್ಲಿ ಓದ್ತಾರೆ, ಅವರಿಗೆ ಸ್ವಲ್ಪ ಈಸಿ ಪ್ರೋಸೆಸ್ ಆದರೂ ಆ ಎಕ್ಸಾಮ್ಸ್ ಥ್ರೂ ಮಾಡಿದರೆ ಅವರಿಗೆ ಅಲ್ಲಿ ಅವಕಾಶ ಸಿಗುತ್ತೆ. ಹಾಗೂ ಅವ್ರದ್ದು ಒಂದು ಲೈಫ್ ಸ್ಟೈಲ್ ಬೇಗ ಏನು ಅವರು ಕನಸು ಕಂಡಿರ್ತಾರೆ ಅದೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಆಗುತ್ತೆ ಅವರಿಗೆ.
ಗಿರೀಶರ್, ಈಗ ಈ ವರದಿಯ ಪ್ರಕಾರ ಅತಿ ಹೆಚ್ಚು ವೈದ್ಯರಿರೋದು ಅಮೆರಿಕದಲ್ಲಿ ನಮ್ಮ ಭಾರತೀಯರೇ. ಆದರೆ ಅವರ ಸೇವೆ ಅಲ್ಲಿ ಇದೆ, ಬಟ್ ಅದು ಅಲ್ಲಿ ಕಲಿತು ಇಲ್ಲಿ ಆ ಸೇವೆಯನ್ನು ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ಅವ್ರಿಗೆ ಬೇಕಾಗಿರುವಂಥ ಸಂಬಳ ಆಗಲಿ, ಅವ್ರಿಗೆ ಬೇಕಾಗಿರುವಂಥ ಫೆಸಿಲಿಟೀಸ್ ಆಗಲಿ ಯಾವುದೂ ನಾವು ಸರಿಯಾಗಿ ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಬರ್ತಾರೆ, ಎಲ್ಲಿ ಕೊಡ್ತಾರೆ ಅವ್ರಿಗೆ ಕೆಲಸ? ಯಾವುದೋ ಒಂದು ಹಳ್ಳಿಲಿ ಹೋಗಿ ಮಾಡು ಅಂತಾರೆ, ಸ್ಟೆಥೋಸ್ಕೋಪ್ ಇರಲ್ಲ, ಥರ್ಮಾಮೀಟ್ರ್ ಇರಲ್ಲ. ಅವ್ರು ಅಲ್ಲಿ ಅಷ್ಟು ವಿದ್ಯೆ ಕಲ್ತ್ಕೊಂಬಂದು ಏನು ಮಾಡ್ತಾರೆ ಇಲ್ಲಿ? ಇಲ್ಲಿ ಹಾಸ್ಪಿಟಲ್ಸ್ ಅಂತ ಮಾಡಿದ್ರೆ ಯಾರು ಮಾಡ್ತಾರೆ? ಪೊಲಿಟಿಷಿಯನ್ಸ್ ಮಕ್ಕಳು, ಅವರು ಇವ್ರಿಗೆ ಮಾತ್ರ ಒಂದು ಹಾಸ್ಪಿಟ್ಲ್ಗಳು ಕಟ್ಕೊಂಡು ಐಷಾರಾಮ್ಯ ಜೀವನ ಮಾಡ್ತಾರೆ ಹೊತ್ತು. ಅವ್ರು ಯಾಕೆ ಹಳ್ಳಿಗಳಲ್ಲಿ ಹೋಗಿ ಅಷ್ಟೆಲ್ಲ ನಾಲೆಜ್ ಕಲ್ತ್ಕೊಂಬಂದು, ಅಷ್ಟೆಲ್ಲ ಟೆಕ್ನಾಲಜಿ ಕಲ್ತ್ಕೊಂಬಂದು ಅದನ್ನು ಇಂಪ್ಲಿಮೆಂಟೇ ಮಾಡೋಕ್ಕೆ ಅವ್ರ ಕೈಲಿ ಆಗಲ್ಲ. ದೇ ಡೋಂಟ್ ಹ್ಯಾವ್ ಸಚ್ ಎಕ್ವಿಪ್ಮೆಂಟ್ಸ್ ಟು ಇಂಪ್ಲಿಮೆಂಟ್ ಆರ್ ಡೂ ಸಮ್ ರಿಸರ್ಚಸ್ ಆರ್ ಡೂ ಏನೋ ಒಂದು ಟ್ರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ. ಅವಾಗ ಏನು ಮಾಡ್ತಾರೆ? ಅಲ್ಲೇ ಉಳ್ಕೊಳ್ಳೋಣ ಅಂತಾರೆ. ಇಲ್ಲಿ ಯಾಕೆ ಬಂದು ಏನು ಮಾಡೋಣ? ಇಲ್ಲಿ ಇಂಡಿಯಾಗೆ ಬಂದು ನಾನು ಏನು ಮಾಡಲಿ? ಇಲ್ಲಿ ಬೆಂಗಳೂರಿಗೆ ಬಂದರೆ ಕರ್ನಾಟಕದಿಂದ ಹೋದರೆ ಬೆಂಗಳೂರಿಗೆ ಬರಬೇಕು. ಇಲ್ಲಿರೋ 4-5 ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಅಂಥ ಇನ್ಸ್ಟ್ರೂಮೆಂಟ್ಸ್ಗಳು ಸಿಗ್ತವೆ, ಅಲ್ಲಿ ಕೆಲಸ ಸಿಕ್ಕಿದ್ರೆ ಹೋಗ್ಬೇಕು, ಇಲ್ಲದಿದ್ದರೆ ಬರೋಕ್ಕೆ ಹೋಗಲ್ಲ. ಅವರು ಯಾಕೆ ಬರೋಕ್ಕೆ ಹೋಗ್ತಾರೆ? ಇದನ್ನು ಒಂದು ಹಂತದವರೆಗೂ ಈಗ ಸರ್ಕಾರಿ ಆಸ್ಪತ್ರೆಗಳು ಅಂತ ಬಂದಾಗ ಅವಕಾಶಗಳು ಕಡಿಮೆ ಅನ್ನುವಂಥದ್ದು ಮಾತು ಬೇರೆ. ಸೊ ವೇರಸ್ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಇಲ್ಲಿಂದ ವಿದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳುವಂಥವ್ರು ಆಗಿರ್ಬೋದು, ಅಥವಾ ವಿದೇಶದಿಂದ ಬಂದಂಥ ನಮ್ಮ ಡಾಕ್ಟ್ರುಗಳು ಇಲ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎರಡೂ ನಡೀತಾ ಇದೆ. ಇದರ ನಡುವೆ ನಾನೊಂದು ಸಲ ಇಂಗ್ಲೆಂಡ್ಗೆ ಹೋಗಿದ್ದೆ. ಈ ಒಂದು ಸರ್ವೆ ಮಾಡಲಿಕ್ಕೆ ಅಂತ ಹೋಗಿದ್ದೆ, ಒಂದು 30 ದಿನ. ಅಲ್ಲಿನ ಹಿರಿಯ ಹೆಣ್ಣುಮಗಳೊಬ್ಬರು ಸಿಕ್ಕಿದ್ಲು. ಆಕೆಗೆ 65-66 ವರ್ಷ ಆಗಿತ್ತು. ಸೊ ಆಕೆ ಭಾರತದ ಬಗ್ಗೆ ಮಾತನಾಡುವಾಗ ನನ್ನ ತಂದೆ, ಅವರ ತಂದೆ ಮೈಸೂರಲ್ಲಿದ್ದರು. ಸೊ ಮೈಸೂರು ಬಗ್ಗೆ ಭಾಳ ಹೆಮ್ಮೆಯಿಂದ ನಾವು ಕನ್ನಡದಲ್ಲಿ ಮಾತಾಡ್ಕೊಂಡು ವಾಕ್ ಮಾಡ್ತಾಯಿದ್ವಿ ಅರ್ಲಿ ಮಾರ್ನಿಂಗ್. ಅವ್ರು ಮಾತಾಡಿಸಿದ್ದನ್ನು ನೋಡಿ ಭಾರತದ ಇನ್ಫ್ರಾಸ್ಟ್ರಕ್ಚರು ಇಲ್ಲಿನ ಅಂದರೆ ನಮ್ಮ ಸಂಪನ್ಮೂಲ ಇದೆಯಲ್ಲ, ಅಂದರೆ ಇಂಗ್ಲೆಂಡ್ನವ್ರಿಗೆ ಗೊತ್ತಿರೋದ್ರಿಂದ ಅವತ್ತೇ ಶತಮಾನಗಳ ಹಿಂದೆ ಬಂದರು. ಆದರೆ ಅವರು ಎಷ್ಟು ಪಾಸಿಟಿವ್ ಆಗಿ ನಮ್ಮ ದೇಶದ ಬಗ್ಗೆ, ನಮ್ಮ ಯೂತ್ ಬಗ್ಗೆ, ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಯೂತ್ ಬಗ್ಗೆ ಮಾತಾಡಿದ್ರು ಅಂದರೆ ನಮ್ಮಲ್ಲಿರ್ತಕ್ಕಂಥ ಯೂತ್ಗೆ ಅವಕಾಶಗಳು ಯಾಕೆ ಸಿಗಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಅಂದರೆ ಓವರಾಲ್ ಹೇಳೋದಾದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಓವರಾಲ್ ಸಿಸ್ಟಮ್ ಇದೆಯಲ್ಲ ಅದರಲ್ಲಿ ಬದಲಾವಣೆ ಆಗಬೇಕು. ಅವಕಾಶಗಳಿಗೆ ಇಲ್ಲಿ ಹೆಚ್ಚು ಅವಕಾಶಗಳನ್ನ ಕ್ರಿಯೇಟ್ ಮಾಡಿಕೊಡುವಂಥದ್ದು. ಈಗ ಅಲ್ಲಿ ನೋಡಿ, ಯಾವುದೇ ದೇಶಕ್ಕೆ ಹೋದರೂ ಹೆಲ್ತು, ಎಜುಕೇಷನ್ನು ಫ್ರೀ. ಈಗ ಅಮೇರಿಕಾದಲ್ಲಿ ಸರ್ಕಾರಿ ಶಾಲೆಗೆ ಹೋಗ್ತದೆ ಅಂದರೆ ಅದು ಗೌರವ. ಇಂಡಿಯಾದಲ್ಲಿ ಸರ್ಕಾರಿ ಶಾಲೆಗೆ ಅಂದರೆ ಮೂಗು ಮುರಿತಾರೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ದಟ್ ಡಿಫ್ರೆನ್ಸ್ ಹ್ಯಾಸ್ ಟು ಚೇಂಜ್. ನಮ್ಮಲ್ಲಿ ಬಸ್ ಫ್ರೀ ಅಲ್ಲ, ಆ ಡಿಫ್ರೆನ್ಸು ಬದಲಾಗಬೇಕಾದ್ರೆ ಆ ಮನಸ್ಥಿತಿ ಬದಲಾಗಬೇಕು ನಮಗೆ. ಈಗ ಸರ್ಕಾರಿ ಶಾಲೆಗೆ ಹೋಗೋದು ಹೆಮ್ಮೆ ಅಂತ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಈ ಒಂದು ಪಲಾಯನವೂ ನಡೀತಾ ಇರುತ್ತೆ. ಮತ್ತು ಅಲ್ಲಿರ್ತಕ್ಕಂಥವರು ಅಷ್ಟೇ ಅಪರೂಪಕ್ಕೊಮ್ಮೆ ಬಂದು ತಮ್ಮ ಹಳ್ಳಿಗೋ ತಮ್ಮ ಸಿಟಿಗೋ ಬಂದು ಒಂದು ಎಂಜಾಯ್ ಮಾಡ್ಕೊಂಡು ಹೋಗೋದು ಹಬ್ಬ ಹರಿದಿನ ಬಿಟ್ಟರೆ. ಸೊ ಸೀರಿಯಸ್ ಆಗಿ ಅವರು ದೇಶದ ಬಗ್ಗೆ ಅಥವಾ ದೇಶದ ಆರ್ಥಿಕತೆ ಬಗ್ಗೆ ಅವರು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅಲ್ಲಿವರೆಗೂ ಅವ್ರದ್ದೇ ಸಮಸ್ಯೆಗಳಿರುತ್ತೆ. ಇಲ್ಲಿ ಆಪರ್ಚುನಿಟೀಸ್ ಜಾಸ್ತಿ, ಪ್ಲ್ಯಾಟ್ಫಾರ್ಮ್ಸ್ ಜಾಸ್ತಿ ಆಗ್ತಾ ಹೋದರೆ ಡೆಫಿನೆಟ್ಲಿ 100ಕ್ಕೆ ಒಂದಷ್ಟು ಸಮ್ ಪರ್ಸೆಂಟೇಜ್ ಆದರೂ ಬಂದೇ ಬರ್ತಾರೆ. ಅದು ಹೆಚ್ಚಾಗುತ್ತೆ. ಏನು ಬರ್ತಿದ್ದಾರೆ ಅಥವಾ ಏನು ಸಣ್ಣ ಪುಟ್ಟದ್ದು ನಾವು ನೋಡ್ತೀವಿ ಎಕ್ಸಾಂಪಲ್ಸು, ಅದಕ್ಕಿಂತಲೂ ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ಬಟ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಮೋರ್. ಆಸ್ ಆಫ್ ನಾವು ಇರ್ತಕ್ಕಂಥ ಸಿಸ್ಟಮಲ್ಲಿ ಅದನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಗಿರೀಶ್, ಈಗ ವಿದೇಶದಲ್ಲಿ ಕನ್ನಡ ಪರ ಅಥವಾ ದೇಶದ ಬಗ್ಗೆ ಒಂದು ಸಂಘಟನೆ ಅಂತೂ ಇದ್ದೇ ಇರುತ್ತೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಇರುತ್ತೆಲ್ಲ, ತುಂಬ ಇದೆ. ಬಟ್ ಅಂಥವ್ರಿಗೆ ಭಾರತ ಬೇಡ, ವಿದೇಶದಲ್ಲಿ ಕೂತ್ಕೊಂಡು ಅವರು ಮಾತನಾಡ್ತಿದ್ದು ಹೇಗೆ? ನಾನು ಹೇಳಿದ್ನಲ್ಲ, ಇಲ್ಲಿ ಅವ್ರಿಗೆ ಬೇಕಾಗಿರುವಂಥ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಅಟ್ಲೀಸ್ಟ್ ಒಂದು 50% ಜನ ಮನಸ್ಥಿತಿ ಚೇಂಜ್ ಆಗಿ ಬರ್ಬೋದೇನೋ, ಗೊತ್ತಿಲ್ಲ ನನಗೆ. ಇಲ್ಲಿ ಟ್ರೂ ಇಂಡಸ್ಟ್ರಿಯಲಿಸ್ಟ್ ಯಾರು ಒಂದು ಲ್ಯಾಂಡ್ ಕೊಡಲ್ಲ, ಒಂದು ಇಂಡಸ್ಟ್ರಿ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅದೇ ಯಾರೋ ಪೊಲಿಟಿಷಿಯನ್ ಮಕ್ಳಿಗೆ ಕೊಡಿ ಲ್ಯಾಂಡ್ ಕೊಡ್ತಾರೆ. ಅವ್ರು ಫ್ಯಾಕ್ಟ್ರಿ ಮಾಡ್ತಾರೋ ಫ್ಯಾಕ್ಟ್ರಿ ಮಾಡಲ್ವೋ ಅದನ್ನು ಅವ್ರು ನೋಡೋದು ಇಲ್ಲ. ಅಲ್ಲಿ ಒಂದು ಕೆಲಸನೂ, ಒಂದು ಎಂಪ್ಲಾಯ್ಮೆಂಟ್ ಅಂತ ಒಂದು ಜನ್ರೇಷನ್ನು ಮಾಡೋಕ್ಕೆ ನಮಗೊಂದು ಆಪರ್ಚುನಿಟಿ ಇಲ್ಲ. ಇವಾಗ ನಾನೇ 25 ವರ್ಷದಿಂದ ಲ್ಯಾಂಡ್ಗೆ ಹಾಕ್ತಿದ್ದೀನಿ, ಇನ್ನೂ ಲ್ಯಾಂಡ್ ಸಿಕ್ಕಿಲ್ಲ ನನಗೆ. ಅದು ಆಗಲೇ ಈಗ ಅವ್ರು ಹಾಕಿರೋ ಬೆಲೆಗೆ ನಾನು ಫ್ಯಾಕ್ಟ್ರಿನೇ ಮಾಡೋಕ್ಕಾಗಲ್ಲ, ಹಾಗೆ ಹೋಯ್ತು ನನ್ನ ಲೈಫು. ಲಿವಿಂಗ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ. ಸೊ ಈ ಥರ ಇರಬೇಕು. ಅದೇ ಬೇರೆಯವ್ರ ಮಕ್ಳಿಗೆ ಹೇಳಿ ಬೆಳಗ್ಗೆ 5 ಎಕರೆ 10 ಎಕರೆ ಅವರು 5 ವರ್ಷ ತಗೋತಾರೋ, ಫ್ಯಾಕ್ಟ್ರಿ ಕಟ್ಟೋಕ್ಕೆ 10 ವರ್ಷ ತಗೋತಾರೋ, ಅದು ಕೇಳೋರೇ ದಿಕ್ಕಿರಲ್ಲ. 14 ಸೈಟ್ ಬೇಕಾದ್ರೂ ಕೊಡ್ತಾರೆ, 25 ಸೈಟ್ ಬೇಕಾದ್ರೂ ಕೊಡ್ತಾರೆ, ಒಂದೇ ದಿವಸದಲ್ಲಿ ಖಾತಾ ಬೇಕಾದ್ರೂ ಮಾಡಿಕೊಡ್ತಾರೆ. ಇಲ್ಲಿ ನಾನು ಹೋಗಿ 25 ವರ್ಷದಿಂದ ಕೇಳ್ತಾ ಇದ್ರು, ಇನ್ನೂ 30-40 ಜಾಗನೂ ಕೊಟ್ಟಿಲ್ಲ ಇಂಡಸ್ಟ್ರಿ ಮಾಡೋಕ್ಕೆ. ಈ ಥರ ಇದ್ದಾಗ ಹೌ ಡು ಯು ಎಕ್ಸ್ಪೆಕ್ಟ್ ಎ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್
ಇಲ್ಲಿ ಬಂದು ಯಾಕೆ ಒದ್ದಾಡ್ತಾನೆ? ನನ್ನ ಜಾತಿಗೆ ಒಂದು ರೇಟು, ಅವ್ರ ಬೇರೆ ಜಾತಿಗೆ ಒಂದು ರೇಟು. ನಾನು 1 ಎಕರೆ ತಗೋಬೇಕಾದ್ರೆ 40 ಲಕ್ಷ, ಬೇರೆ ಜಾತಿ ಬೇರೆ ಇದು ತಗೋಬೇಕಾದ್ರೆ 15 ಲಕ್ಷ. ಈ ಥರ ಡಿಫ್ರೆನ್ಸ್ಗಳು ಇಟ್ಕೊಂಡು ಈ ಥರ ಈ ಸಿಸ್ಟಮ್ ನಡ್ಸ್ಕೊಂಡು ಹೋದರೆ ಯಾರು ಬರೋಕ್ಕೆ ಇಲ್ಲಿ ಇಷ್ಟಪಡ್ತಾರೆ? ಒನ್ ಡೇ ವಿ ವಿಲ್ ಲೂಸ್ ಎವ್ರಿಬಡಿ. ಈ ದೇಶದಲ್ಲಿ ಯಾರು ಉಳಿಯಲ್ಲ, ಸಾಕಪ್ಪ ಅಂತ ಹೊಟ್ಟೋಗ್ತಾರೆ ಎಲ್ಲ. ಇದಕ್ಕೊಂದು ಆ್ಯಡ್ ಮಾಡ್ತೀನಿ. ಜಾಗತಿಕ ಮಟ್ಟದಲ್ಲಿ ಐ ಹ್ಯಾವ್ ಮೋರ್ ಕಾಂಟ್ಯಾಕ್ಟ್ಸ್. ಎಲ್ಲ ದೇಶದಲ್ಲಿ ನನ್ನ ಆತ್ಮೀಯರಿದ್ದಾರೆ. ನಾನು ಮಾಧ್ಯಮಕ್ಕೆ ಅಂತ ಕೆಲವು ವಿಚಾರಗಳ ಬಗ್ಗೆ ನಾನು ಅವ್ರ ಹತ್ರ ಇದು ಮಾಡ್ತಾ ಇರ್ತೀನಿ. ಒಂದನ್ನು ಹೇಳಬೇಕಿಲ್ಲಿ, ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಪ್ರಾಪರ್ಟಿ ಮಾರಿ ಇನ್ವೆಸ್ಟ್ ಮಾಡಿ ಹೋಗಿರ್ತಾನೆ. ಇಲ್ಲಿ ಒಂದು 3 ವರ್ಷ ಆದಮೇಲೆ ಇನ್ಕಮ್ ಟ್ಯಾಕ್ಸಿಂದ ನೋಟಿಸ್ ಬರುತ್ತೆ. ಆ ವ್ಯಕ್ತಿ ಎಷ್ಟು ಫ್ರಸ್ಟ್ರೇಟ್ ಆಗ್ತಾನೆ ಅಂದರೆ, ಪ್ರಾಪರ್ಟಿ ತೊಗೊಂಡ್ರು ಕಷ್ಟನಾ ಇಂಡಿಯಾದಲ್ಲಿ? ಅಂದರೆ ಅದು ನಮ್ಗೆ ಸಮಸ್ಯೆನಾ ಅಂತ ನಾನು ಹೇಳಿದೆ. ಪ್ರಾಪರ್ಟಿ ಮಾರದೇ ತಪ್ಪಲ್ಲ, ಆದರೆ ನೀನು ಡಿಕ್ಲೇರ್ ಮಾಡಿಲ್ಲ ಅಂದರೆ ಯು ಆರ್ ನಾಟ್ ಫುಲ್ಫಿಲ್ಲಿಂಗ್ ಏನು ರೂಲ್ಸ್ನ ಫಾಲೋ ಮಾಡಿಲ್ಲ ಅನ್ನೋದಷ್ಟೇ. ಅಂದರೆ ಒಂದು ಹಂತದವರೆಗೆ ನಮಗೆ ಕಾನೂನಿನ ಜ್ಞಾನ ಇರಬೇಕಾಗತ್ತೆ. ಎರಡನೇದು, ಇಲ್ಲಿ ಬಂದರೆ 100 ಕ್ವಶನ್ ಕೇಳ್ತಾರೆ. ಇನ್ವೆಸ್ಟ್ ಮಾಡಬೇಕಾದ್ರೆ, ಒಂದು ಕಂಪ್ನಿ ಮಾಡಬೇಕಾದ್ರೆ ಇಷ್ಟು ಲೈಸೆನ್ಸ್ ತೊಗೋಬೇಕು. ಆ ಲೈಸೆನ್ಸ್ ಏನು ಆನ್ಲೈನ್ ಆಗುತ್ತಾ? ಒಂದೇ ದಿನಕ್ಕೆ ಆಗುತ್ತಾ? ಒಂದು ತಿಂಗಳಿಗಾಗತ್ತಾ? ಇಲ್ಲ, ವರ್ಷಾನುಗಟ್ಟಲೆ ಆಫೀಸಿಂದ ಆಫೀಸ್ಗೆ ಅಲ್ಲಿರಬೇಕು. ಹೋಗಿ ಒಂದು ಕಾರ್ಪೊರೇಷನ್ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು. ಪ್ರತಿಯೊಂದು GST ಹೋಗ್ತೀರಾ, ದುಡ್ಡು ಕೊಡಿ. ನೀವು ಇನ್ಕಾರ್ಪೊರೇಟ್ ಮಾಡಬೇಕಾದ್ರೆ ವಿತಿನ್ 15 minutes ಯು ಕ್ಯಾನ್ ಜನರೇಟ್ ದ ಸರ್ಟಿಫಿಕೇಟ್. ಎಲ್ಲದಕ್ಕೂ ದುಡ್ಡು ಕೊಡಬೇಕು ನೀವು. ಇಲ್ಲಿ ಆನ್ಲೈನ್ ಆಗಿದೆ, ಆದರೂ ಹಾರ್ಡ್ ಕಾಪೀಸ್ ಕೇಳ್ತಾರೆ. ಹಾರ್ಡ್ ಕಾಪೀಸ್ ಹೋಗಿ ಅಲ್ಲಿ ಕೇಳಿ ಸೈನ್ ಹಾಕಿ ದುಡ್ಡು ಕೊಟ್ಟ ಮೇಲೆ ನಿಮ್ದು ಆನ್ಲೈನ್ ಅಪ್ರೂವ್ ಆಗುತ್ತೆ. ಹಾಳಾಗೋಗಿದೆ. ಅಲ್ಲ, ಈ ಸಿಸ್ಟಮ್ಮು ಆನ್ಲೈನ್ ಅಂತ ಮಾಡಿದಂತಹ ಸಿಸ್ಟಮ್ಗಳು ಆನ್ಲೈನ್ ಆಗ್ತಿಲ್ಲ. ಆನ್ಲೈನ್ ಕಮ್ ಆಫ್ಲೈನ್ ಆಗ್ಬಿಟ್ಟಿದೆ. ಕೆಲವು ವಿಚಾರಗಳಲ್ಲಿ ನಾವು ಅದು ಸ್ವಲ್ಪ ರೇಟ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸ್ಟ್ರೀಮ್ ಲೈನ್ ಮಾಡೋವರೆಗೂ ಕೂಡ ಈ ಸಮಸ್ಯೆಗೆ ಪರಿಹಾರ ಇಲ್ಲ. ಹಿಂದೆ ಬಂದು ನಾನು ಇಲ್ಲೇನಾದರೂ ಮಾಡ್ತೀನಿ ಅನ್ನೋರಿಗೆ ಭಯ ಇದ್ದೇ ಇರುತ್ತೆ. ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ಅಲ್ಲೋಗಿ ಎಲ್ಲಿಂದ ಶುರು ಆಗ್ಬೇಕು ಸರ್? ಈಗ ಇಲ್ಲಿ ವಿದೇಶದಲ್ಲಿ ಜನ ಹೋಗ್ತಿದ್ದಾರೆ, ಅವರು ಬರಬೇಕು ಅಂದ್ರೆ ಎಲ್ಲಿಂದ ಶುರು ಆಗಬೇಕು ಅಂತ ನಮ್ಮಲ್ಲಿ ಟೋಟಲ್ ಸಿಸ್ಟಮ್ ಗ್ರಾಸ್ ರೂಟ್ ಲೆವೆಲ್ ಸ್ಕೂಲಿಂದಾನೇ ಸ್ಟಾರ್ಟ್ ಆಗಬೇಕು. ಅಲ್ಲೇ ಡೊನೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಸ್ಕೂಲ್ ಸಿಸ್ಟಮ್ ಡೊನೇಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಈ ಡೊನೇಷನ್ ಅನ್ನೋದು ಏನಿದೆ ಅದು ನಿಲ್ಲಿಸಬೇಕು. ಯಾಕೆಂದರೆ ಸೊ ಆವಾಗಲೇ ಮಕ್ಕಳು ಮತ್ತು ಇನ್ನೊಂದು ಸ್ಕೂಲ್ ಇದು ಗೌರ್ಮೆಂಟ್ ಸ್ಕೂಲ್ಸ್ ಅದನ್ನು ತುಂಬ ಇಂಪ್ರೂವ್ ಮಾಡಬೇಕು. ಇವಾಗ US ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಸರ್ ಹೇಳಿದ್ರು, ಅಲ್ಲಿ ಹೋಗೋದು ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದಂದರೆ ಗೌರವ. ಯಾಕೆಂದರೆ ಎಲ್ಲ ಫೆಸಿಲಿಟಿ ಇರುತ್ತೆ, ಫ್ರೀ ಎಜುಕೇಷನ್ ಎಲ್ಲ ಫೆಸಿಲಿಟಿ ಇರುತ್ತೆ. ಅದು ಯಾಕೆ ನಮ್ಮ ಇಂಡಿಯಾದಲ್ಲಿ ಇರಲ್ಲ? ನಮ್ಮ ಇಂಡಿಯಾದಲ್ಲಿ ಇನ್ಕಮ್ ಇಲ್ಲ ಅಂತಲ್ಲ, ಇದೆ, ಬಟ್ ಅದನ್ನು ಎಲ್ಲಿ ನಾವು ಫಸ್ಟ್ ನಾವು ಎಜುಕೇಷನ್ಗೆ ಇನ್ವೆಸ್ಟ್ ಮಾಡಲ್ಲ. ಯಾರಿಗೆ ಬೇಡ ಅದನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಅವಶ್ಯಕತೆ ಇಲ್ಲದೆ ಇರೋ ಶಿಕ್ಷಣ ಮತ್ತು ಆರೋಗ್ಯ ಯಾವ ದೇಶದಲ್ಲಿ ಉಚಿತವಾಗಿ ಸಿಗೋದಿಲ್ವೋ ಆ ದೇಶದಲ್ಲಿ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ, ಪ್ರಬಲವಾಗಲಿಕ್ಕೆ ಬಹಳ ಕಷ್ಟ ಇದೆ ಅಂತ ಅನೇಕ ಅಲ್ಲ ಜನರಲ್ ಆಗಿ ನಾನು ಹೇಳಿರೋ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ. ಅಂದರೆ ಅವೆರಡೂ ಕೂಡ ದ ಬೇಸಿಕ್ ನೀಡ್ಸ್. ಈಗ ರೋಟಿ ಕಪಡ ಅವ್ರ ಮಕಾನ್ ಅಂತ ನಾವೇನು ಕರಿತೀವಿ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು. ಅದ್ರ ಜೊತೆಗೆ ಇವತ್ತಿನ ಶಿಕ್ಷಣ, ಇವತ್ತಿನ ಒಂದು ಆರೋಗ್ಯ ಇದೆಯಲ್ಲ, ಮನುಷ್ಯ ಬದುಕಬೇಕು. ಬದುಕಿದ್ರೆ ಅವ್ನು ಏನು ಬೇಕಾದ್ರೂ ಸಾಧನೆ ಮಾಡ್ತಾನೆ. ಅವ್ನಿಗೆ ಆರೋಗ್ಯನೇ ಇಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಇವೆರಡಕ್ಕೂ ಬೇಕಾದಂತಹ ಪ್ರಯಾರಿಟೀಸು ಕೊಡಲೇಬೇಕಾಗತ್ತೆ. ಅದು ಇವತ್ತಿನ ತುರ್ತು. ಹಾಗೂ ರೋಡ್ಸ್ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸರ್. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅದು ಇಂಟರ್ ಕನೆಕ್ಟೆಡ್ ಹೆಲ್ತ್ ಆ್ಯಂಡ್ ರೋಡ್. ಯಾಕೆಂದರೆ ಏನೋ ಎಮರ್ಜೆನ್ಸಿ ಆಯಿತು, ರೋಡೇ ಸರಿ ಇಲ್ಲದಿದ್ದರೆ ಅವನನ್ನು ಬದುಕಿಸ್ಲಿಕ್ಕೆ ಆಗಲ್ಲ. ಸೊ ಅದು ಬರ್ತಾ ಇದೆ ಸರ್, ಬಟ್ ಇನ್ನೂ ಇಲ್ಲ. ಅದು ಕೆಲವೊಂದು ಕರ್ನಾಟಕ ಗುಲ್ಬರ್ಗ ಎಲ್ಲ ಹೋಗ್ಬಿಟ್ರೆ ದೊಡ್ಡ ಲೀಡರ್ಸು ಮದುವೆಗೆ ಹೋದ್ರೆ ದುಡ್ಡು ಕೊಟ್ಬಿಡೋರಂತೆ. ರೋಡ್ ಹಾಕಿ ಅಂದರೆ ರೋಡ್ ಬೇಡ, ಸುಮ್ಮನೆ ಇನ್ನು ಸ್ಕೂಲ್ಗೆ ಹೋಗೋಕೆ ಶುರು ಮಾಡ್ತಾರೆ, ಅಲ್ಲಿ ಇಲ್ಲಿ ಜನ ತಿಳ್ಕೊಂಬಿಡ್ತಾರೆ ಜಾಸ್ತಿ ಅಂತ. ಇವತ್ತು ಇನ್ನೂ ಉತ್ತರ ಕರ್ನಾಟಕ, ಗುಲ್ಬರ್ಗ, ಹೈದ್ರಾಬಾದ್, ಕರ್ನಾಟಕ ಎಲ್ಲ ಇನ್ನೂ ಉದ್ಧಾರನೇ ಆಗಿಲ್ಲ. ಇನ್ನು ಈಗ ರೋಡ್ಗಳು ಬರ್ತಾ ಇದಾವೆ ಅಷ್ಟೇ. ಅಂದ್ರೆ ಸೊ ವಿ ಹ್ಯಾವ್ ಟು ಚೇಂಜ್ ದಿ ಓವರ್ ಆಲ್ ದಿ ಎಂಟೈರ್ ಸಿಸ್ಟಮ್ ವಾಟ್ ಈಸ್ ರನ್ನಿಂಗ್. ಈ ಸಿಸ್ಟಮ್ ಇನ್ನು ಜಾಸ್ತಿ ದಿವಸ ಹಿಡಿಯಲ್ಲ. ಇದು ಅರಿವಿನ ಕೊರತೆ ಇದೆ ಅಂತ ಅನಿಸ್ತಾ ಇದೆ. ಅರಿವಿನ ಕೊರತೆ, ಅದು ಇನ್ಕಮ್ ಇದ್ರೂ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಲ್ಲ ಸರ್, ಅದೇ ಪ್ರಾಬ್ಲಮ್. ಇವಾಗ ಯಾಕೆ ಗೌರ್ಮೆಂಟ್ ಸ್ಕೂಲಿಗೆ ಸ್ವಲ್ಪ ಫೆಸಿಲಿಟಿ ಕೊಡಬಾರ್ದು? ಅಲ್ಲಿ ಯಾಕೆ ಟೀಚರ್ಸ್ ಬರ್ತಾರೆ? ಯಾಕೆ ಅಲ್ಲಿನೂ ಗೌರ್ಮೆಂಟ್ ಟೀಚರ್ಸ್ ಏನು ಅವರು ಒಳ್ಳೆ, ಯಾಕೆಂದರೆ ಗೌರ್ಮೆಂಟ್ ಟೀಚರ್ಸ್ ಅಂದರೆ ಅವರಿಗೊಂದು ಪರ್ಸೆಂಟೇಜ್ ಮಾತ್ರ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಸೊ ಅಷ್ಟು ಇಂಟೆಲಿಜೆಂಟ್ ಟೀಚರ್ಸ್ ಇರಬೇಕಿದ್ರೆ ಅದರ್ ಫೆಸಿಲಿಟಿ ಕೊಟ್ಟರೆ ಯಾಕೆ ಆ ಟೀಚರ್ಸ್ ಇಂಪ್ಲಿಮೆಂಟ್ ಮಾಡಲ್ಲ? ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ ಬೇಡ, ಗೌರ್ಮೆಂಟ್ ಜಾಬ್ ಇರೋವಂಥ ಅಳಿಯಬೇಕು ಅಥವಾ ಈ ಥರದ್ದು ಥಿಂಕ್ ಮಾಡ್ತಾರೆ ಜನ ಅಂತ ಒಂದು ಮೀಮ್ಸ್ ಓಡಾಡ್ತಿರುತ್ತೆ. ಹಾಗೆ ನಮಗೆ ಓವರಾಲ್ ನಮ್ಮ
ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿ ಏನು ಬೇಕು, ಅದಕ್ಕೆ ಈ ವ್ಯವಸ್ಥೆಯ ಮೂಲ ಬದಲಾಗಬೇಕು, ಮೂಲ ಸ್ವರೂಪ ಬದಲಾಗಬೇಕು. ಆ ಸ್ವರೂಪದಲ್ಲಿ ತಾನು ತನ್ನದು, ತನ್ನ ದೇಶ, ತನ್ನ ಒಂದು ಆ ಆರ್ಥಿಕತೆಯ ಬಗ್ಗೆ, ಸಾಂಸ್ಕೃತಿಕವಾಗಿ ಎಲ್ಲ ಮಾತಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ದ ರಿಯಾಲಿಟಿ, ದ ಪರ್ಸೆಂಟೇಜ್ ವೆರಿ ಲೆಸ್. ಆಮೇಲೆ ಶಿಕ್ಷಣದಲ್ಲಿ ಇವತ್ತು ಒಬ್ಬ ಗ್ರಾಜ್ಯುಯೇಷನ್ ಆಗಿರ್ತಕ್ಕಂಥ ಹುಡುಗ ಒಂದು ಅಪ್ಲಿಕೇಶನ್ ಬರಿ ಅಂದರೆ ನೀವು ಅಪ್ಲಿಕೇಶನ್ ಓದಲಿಕ್ಕೂ ಆಗಲ್ಲ, ಅಷ್ಟು ಅವನ ಭಾಷೆ, ಅವನ ಇದು ಒಂದು ಲೆಟರ್ ರೈಟಿಂಗು ಕೂಡ ಗೊತ್ತಿರಲ್ಲ. ಅಂದರೆ ಎಷ್ಟೋ ಇದು ಈ ಕ್ವಾಲಿಟಿ ಆಫ್ ಎಜುಕೇಷನ್ನು ಕಡಿಮೆ ಆಗಿರೋದ್ರಿಂದ ಈ ಫೇಲ್ಯೂರ್ಸ್ ಜಾಸ್ತಿ ಆಗ್ತಿದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು. ಲೀವ್ ಲೆಟ್ರ್ ಬರೆಯೋಕೆ ಒದ್ದಾಡ್ತಾ ಇದ್ದಾರೆ ಇವತ್ತು. ಲೀವ್ ಲೆಟ್ರು ಮಕ್ಳಿಗೆ ಬರೆಯೋ ಲೀವ್ ಲೆಟ್ರೂ ದೇ ಆರ್ ನಾಟ್ ಕೇಪಬಲ್. ಡಿಗ್ರಿ ಅಂತ ತಗೊಂಡಿರ್ತಾರೆ, ದೇ ಆರ್ ನಾಟ್, ಸರ್ ಹೇಳ್ದಂಗೆ ದೇ ಆರ್ ನಾಟ್ ಕೇಪಬಲ್ ಟು ರೈಟ್ ಎ ಲೀವ್ ಲೆಟರ್ ಫಾರ್ ದೇರ್ ಚಿಲ್ಡ್ರನ್. ಅಲ್ಲ, ಶಾರ್ಟೆಸ್ಟ್ ರೆಸಿಗ್ನೇಷನ್ ಯಾವುದು ಅಂದರೆ ಐ ಆಮ್ ರಿಸೈನಿಂಗ್. ಅಷ್ಟೇ ಆ ಲೆವೆಲಿಗೆ ಬಂದ್ಬಿಟ್ಟಿದೆ ಎಜುಕೇಶನ್, ಶಿಕ್ಷಣ ಮಟ್ಟ ಆ ಲೆವೆಲಿಗೆ. ಈ SMS ಬಂತಲ್ಲ, ಶಾರ್ಟ್ ಮೆಸೇಜಿಂಗ್ ಸರ್ವಿಸು, ಅಲ್ಲಿಂದ ಎಲ್ಲವೂ ಶಾರ್ಟ್ ಕಟ್ ಆಗ್ಬಿಟ್ಟಿದೆ, ಎಲ್ಲ ಆ ಲೆವೆಲಿಗೆ ಬಂದ್ಬಿಟ್ಟಿದೆ ಶಿಕ್ಷಣ. ಪ್ರಮುಖವಾಗಿ ಇಲ್ಲಿ ಶಿಕ್ಷಣ ಬದಲಾವಣೆ ಆಗಬೇಕು, ತುಂಬಾನೇ ಸ್ವಲ್ಪ ತುಂಬಾನೇ ಬದಲಾವಣೆ ಆಗಬೇಕು. ನಿಮ್ಮಂಥವ್ರು ಜಾಸ್ತಿ ಅರಿವು ಕೊಡಬೇಕು. ನಾವು ತಗೊಂಡಿದ್ದೀವಿ ಸೋಷಿಯಲ್ ಮೀಡಿಯಾಲಿ ಜಾಸ್ತಿ ಅರಿವು ಕೊಡಬೇಕು. ತುಂಬಾ ಡಿಬೇಟ್ಸ್ ಇದ್ರ ಬಗ್ಗೆನೇ ಮಾಡಬೇಕು ಡೈಲಿ, ಯಾಕೆಂದ್ರೆ ಅದು ಜನರಿಗೆ ತಲುಪುತ್ತೆ. ಸೊ ಅಲ್ಲಿಂದ ಚೇಂಜಸ್ ಆಗಕ್ಕೆ ಸಾಧ್ಯ. ಮೇನ್ ಆಗಿ ಇದ್ರ ಮೇಲೆ ಮಾಡಬೇಕು. ಸ್ಕೂಲ್ ಏನಿದೆ, ಸ್ಕೂಲ್ ಸಿಸ್ಟಮ್, ಎಜುಕೇಶನ್ ಸಿಸ್ಟಮ್. ಎಲ್ಲ ಸ್ಟುಡಿಯೋಲ್ಲೂ ಅದೇ ಹೇಳ್ತೀನಿ, ಸ್ವಲ್ಪ ಜನ ಒಂದು ಹುಡುಗರಿಗೆ ಕೊಡಿ, ಸ್ವಲ್ಪ ಎಜುಕೇಶನ್ ಕೊಡಿ, ಶಿಕ್ಷಣ ಕೊಡಿ. ಇವತ್ತು ಏನೂ ಗೊತ್ತಿಲ್ಲ ಇವತ್ತು ಮತ್ತು ಹುಡುಗರಿಗೆ. ಜೊತೆಗೆ ಒಂದನ್ನು ಆ್ಯಡ್ ಮಾಡ್ಬೋದು, ಏನಂದರೆ ಇವತ್ತು ಯಾವುದೇ ದೇಶದಲ್ಲಿ ಪ್ರಮುಖ ಹುದ್ದೆಗಳಲ್ಲಿರ್ತಕ್ಕಂಥದ್ದು ಒಂದು ಭಾರತೀಯ ಮನಸ್ಸು, ಒಂದು ಭಾರತೀಯ ನಾಲೆಡ್ಜ್ ಅನ್ನುವಂಥದ್ದು ಒಂದು ಹೆಮ್ಮೆ ಪಡಬೇಕು. ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ಸ್ ಏನು ಅನ್ನೋದಕ್ಕೆ ಅದು ಎಕ್ಸಾಂಪಲ್ಲು. ಆ ಟ್ಯಾಲೆಂಟ್ಸ್ ಮತ್ತೆ ಇಲ್ಲಿ ಬಂದು ಉಪಯೋಗ ಆಗಲಿ ಅನ್ನೋ ನಿರೀಕ್ಷೆ ಇದೆಯಲ್ಲ, ಅದು ತಪ್ಪಲ್ಲ. ನಮ್ಮ ನಿರೀಕ್ಷೆ ಇದ್ದೇ ಇರುತ್ತೆ. ನಿರೀಕ್ಷೆಗೆ ಬೇಕಾದಂತಹ ಒಂದು ಪ್ರಬುದ್ಧವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋದಿದೆಯಲ್ಲ, ಅದು ಇವತ್ತಿನ ಸರ್ಕಾರಗಳ ಬಹಳ ಅನಿವಾರ್ಯವಾದಂತಹ ತುರ್ತು, ಅದನ್ನು ಮಾಡಬೇಕಾಗಿದೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಒಂದು ಅನಿಸೋದು, ವಿದೇಶಕ್ಕೆ ಹೋಗುವವರ ಸಂಖ್ಯೆ ಕಡಿಮೆ ಆಗಬೇಕು ಅಂತಂದರೆ ನಮ್ಮಲ್ಲಿ ಸಿಸ್ಟಮ್ ಬದಲಾವಣೆ ಆಗಬೇಕು, ಪ್ರಮುಖವಾಗಿ ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು, ಆರೋಗ್ಯದಲ್ಲಿ ಏನು ಕೊಡಬೇಕು ಅದನ್ನು ಕೊಡಬೇಕಾಗತ್ತೆ. ಇದೆಲ್ಲ ಆಗಬೇಕು ಅಂತಂದರೆ ರಾಜಕಾರಣಿ ಬದಲಾವಣೆಯನ್ನು ಬಯಸಬೇಕು, ಅವರಿಂದನೇ ಆಗೋದು. ಅವರು ಯಾವುದೇ ಕಾರಣಕ್ಕೂ ಈ ರೀತಿಯ ಬದಲಾವಣೆಯನ್ನು ಬಯಸೋದಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಈ ನಮ್ಮ ದೇಶ ಏನಿದೆಯಲ್ಲ ಮುಂದುವರಿಯುತ್ತಿರುವ, ಅದು ಹಾಗೆ ಮುಂದುವರಿತಾನೆ ಇರುತ್ತೆ. ಬಟ್ ಅಭಿವೃದ್ಧಿ ಆಗಲಿಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಆದಷ್ಟು ಬೇಗ ದೇಶದ ಕಡೆ ಗಮನ ಕೊಡಬೇಕಾಗತ್ತೆ. ಒಳ್ಳೆಯ ರೀತಿ ಎಜುಕೇಷನ್ ಆಗಿರ್ಬೋದು ಅಂಥ ಸಿಸ್ಟಮ್ಗಳನ್ನು ತರುವಂಥ ಕೆಲಸವನ್ನು ಈ ದೇಶದ ನಾಯಕರು ಮಾಡಬೇಕಾಗತ್ತೆ. ಕಾದು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಹೇಗಾಗುತ್ತೆ ಅಂತ ಹೇಳಿ. ಇದಿಷ್ಟು ಇವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.